ಬಟ್ ಅಫಿಷಿಯಲಿ ಸದ್ಯಕ್ಕೆ ನಿಮ್ಮ ಒಂದು ಪಯಣ ಈ ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಮುಗಿದಿದೆ. ಹೌದು. ಸೊ ಇಡೀ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ತುಂಬ ಮಿಸ್ ಮಾಡ್ತೀನಿ ಗೈಸ್ ನಿಮ್ಮನ್ನ. ಅಲ್ಲಿದ್ದಾಗ ಪ್ರಾಬಬ್ಲಿ ಇಷ್ಟು ಮಾಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲವ್ಗೆ. ಐ ಲವ್ ಯು ಗೈಸ್. ಸೊ ಯಶಸ್ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ನಾನು ಮಂಡ್ಯದಲ್ಲಿ ಹುಟ್ಟು ಬೆಳೆದ ಹುಡುಗ. ಇನಿಷಿಯಲಿ ಫ್ಯೂ ಡೇಸ್ ಹೆಂಗೆ ಅಂದರೆ, ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ಒಂದೊಂದು ದಿವಸ ಗಾಂಧಿನಗರ್ಗೆ ಹೋಗ್ತಿದ್ದೆ. ಹೆಂಗೆ ಅಪ್ರೋಚ್ ಮಾಡೋದು ಅವ್ರಿಗೊಂದು ಪೋರ್ಟ್ಫೋಲಿಯೋ, ಅವ್ರು ಕೇಳಿದಾಗ ಪೋರ್ಟ್ಫೋಲಿಯೋ ಬೇಕಂದ್ರು. ಎಲ್ಲದಕ್ಕೂ ಹೋಗಿದ್ದೀನಿ ಆಲ್ಮೋಸ್ಟ್. ಚಿಕ್ಕದು ಪ್ರೊಡಕ್ಷನ್, ದೊಡ್ಡದು ಪ್ರೊಡಕ್ಷನ್, ಯಾವ ಆ ಫಿಲಮ್ ಅನ್ನೋದು ಟೇಕ್ ಆಫೇ ಆಗಲ್ಲ ಅಂತ ಗೊತ್ತು, ಅದಕ್ಕೂ ಎಲ್ಲ ಹೋಗಿದ್ದೀನಿ, ಅದಕ್ಕೂ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ತಿಲಕ್ ಪಾತ್ರಗೆ 85 ಜನ ಆಡಿಷನ್ಸ್ ಕೊಟ್ಟಿದ್ದೆ ಟೋಟಲಿ. 86ನೇ ನಾನು ಸೀರಿಯಲ್ ಒಪ್ಕೊಬೇಕಾ ಬೇಡವಾ ಅಂತ ಇದ್ದೆ ಒಂದು ಪಾಯಿಂಟಲ್ಲಿ. ಯಾಕೆಂದರೆ ಯೂಶಲಿ ಚಿಕ್ಕ ಸ್ಕ್ರೀನಲ್ಲಿ ನೋಡಿರೋ ಮುಖಗಳನ್ನ ಜನಗಳು ನೋಡೋಕೆ ಇಷ್ಟಪಡಲ್ಲ ಅಂತ ಎಲ್ಲ ಟಾಕ್ಸ್ ಇದೆ. ಮುಂಚೆನೇ ಹೇಳ್ತಿದ್ದೆ, ನಮ್ಗೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ದುಡ್ಡು ಫೇಮು ಆಟೋಮೆಟಿಕಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೀರಿಯಲ್ ಓಕೆ ಇದು ಆಲ್ರೆಡಿ ಮುಗಿಯುತ್ತೆ ಸ್ವಲ್ಪ ದಿನದಲ್ಲಿ ಅಂತ ಗೊತ್ತಿತ್ತು. ಅಂದರೆ ಏನು ಥಾಟ್ ಇತ್ತು ಅವಾಗ ಆ್ಯಕ್ಚುಲಿ? ಇದಾದ್ಮೇಲೆ ಏನು ಅನ್ನೋ ಥರ ಪ್ರಶ್ನೆ ಇತ್ತಾ? ನಾನು ಹಂಗೆ ಯೋಚನೆ ಮಾಡಲ್ಲ. ಇವತ್ತು ನಾನು ಇಲ್ಲಿ ಇಂಟರ್ವ್ಯೂಗೆ ನೀವು ಕರೆದಿದ್ದೀರ ಅಂದರೆ ಇಂಟರ್ವ್ಯೂದು ಅಷ್ಟೇ ಯೋಚನೆ ಮಾಡಿದಿರ್ತೀನಿ. ನೆಕ್ಸ್ಟ್ ಟೈಮ್ ಅದನ್ನು ತಲೆ ಕೆಡಿಸ್ಕೊಳ್ಳೋದು. ಫಸ್ಟ್ ಪ್ರಾಜೆಕ್ಟಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಷ್ಟೇ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಧಾರಾವಾಹಿ ಅಂತಂದರೆ ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಪವಿತ್ರ ಬಂಧನ ಧಾರಾವಾಹಿ. ಯಾರು ಎದುರು ನೋಡದೇ ಇರುವಂತಹ ಒಂದು ಟ್ವಿಸ್ಟ್ ಈ ಒಂದು ಧಾರಾವಾಹಿಯಲ್ಲಿ ಈಗ ಸಿಕ್ಕಿದೆ. ಇದು ಪ್ರೇಕ್ಷಕರಿಗೆ ಡೆಫಿನೆಟ್ಲಿ ಖುಷಿಯಂತೂ ಕೊಟ್ಟಿಲ್ಲ. ನಿಮ್ಮೆಲ್ಲರ ಪ್ರೀತಿಯ ತಮ್ಮಯ್ಯ ಅಲಿಯಾಸ್ ತಿಲಕ್ ದೇಶ್ಮುಖ್ ಅವರ ಒಂದು ಸಾವಿನ ಸುದ್ದಿ ಡೆಫಿನೆಟ್ಲಿ ನಿಮ್ಗೆ ಯಾರಿಗೂ ಕೂಡ ರುಚಿಸಿರಲ್ಲ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಸದ್ಯಕ್ಕೆ ಈ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ನಟ ಯಶಸ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಈ ಪಾತ್ರವನ್ನು ನಿಭಾಯಿಸಿದ್ರ ಬಗ್ಗೆ ಕೇಳ್ತಾ ಹೋಗೋಣ. ಹಾಗೆಯೇ ಜನಗಳ ಪ್ರೀತಿಯಿಂದ ಅವರೆಷ್ಟು ಖುಷಿ ಪಟ್ಟಿದ್ದಾರೆ ಅದೆಲ್ಲವನ್ನು ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಬನ್ನಿ. ಯಶಸ್ ಕೃಷ್ಣ ಅವರೇ, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಪವಿತ್ರ ಬಂಧನ ಧಾರಾವಾಹಿಯನ್ನು ದಯವಿಟ್ಟು ಸ್ಟಾಪ್ ಮಾಡಿಬಿಡಿ, ನೋಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ತಿಲಕ್ನ ವಾಪಸ್ ಕರೆಸಿ, ನಮಗೆ ತಮ್ಮಯ್ಯ ಬೇಕೇ ಬೇಕು, ಯಾಕೆ ವಾಪಸ್ ಕರ್ಸೋಕ್ಕಾಗಲ್ಲ, ಹಾಗೆ ಹಿಂಗೆ ಅಂತ ಸಾಕಷ್ಟು ನಿಮಗೆ ನಿಮ್ಮ ಪಾತ್ರಕ್ಕೆ ಮತ್ತು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಇನ್ಫ್ಯಾಕ್ಟ್ ಕಲರ್ಸ್ ಕನ್ನಡ ಪೇಜ್ದಾಗ ಕೂಡ ಬೇರೆ ಸೀರಿಯಲ್ ಪ್ರೊಮೋ ಅಡಿಯಲ್ಲೂ ಕೂಡ ಲೈಕ್ ತಿಲಕ್ ಯಾಕಿಲ್ಲ, ನಮ್ಮ ತಮ್ಮಯ್ಯನ ಕರೆಸಿ, ಇದು ಈ ಡೈರೆಕ್ಟರ್ ಸರಿ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಕಮೆಂಟ್ಸ್ ಆಗ್ತಿರ್ತಾರೆ. ಸೊ ಅಷ್ಟರ ಮಟ್ಟಿಗೆ ಒಂದು ನಿಮ್ಮ ಪಾತ್ರಕ್ಕೆ ಅಪ್ರಿಸಿಯೇಷನ್ ಸಿಕ್ಕಿರುವಂಥದ್ದು ಕೇವಲ 2 ತಿಂಗಳಲ್ಲಿ. ಟೆಲಿಕಾಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದು ಈ ಧಾರಾವಾಹಿ ಜನವರಿಯಲ್ಲಿ. ಸೊ ಹೌದು. ಇನ್ಫ್ಯಾಕ್ಟ್ ಅಂದರೆ ಒಂದು ಥಿನ್ ಲೈನ್ ಥರ ಅನಿಸಿತ್ತು. ಅಂದರೆ ಏನೋ ಒಂದು ಆ್ಯಕ್ಚುಲಿ ತಮ್ಮನ ಪಾತ್ರ ಮೋಸ್ಟ್ಲಿ ಮರೆ ಆಗುತ್ತೆ ಯಾವುದೋ ಒಂದು ರೀತಿಯಿಂದ ಅಂತ ಪ್ರೋಮೋ ಬಂದಾಗಲೇ. ಬಟ್ ಈ ರೀತಿ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿಮಗೆ ಏನು ಅನಿಸ್ತಾ ಇದೆ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಮುಗ್ದಿರೋದು ಮತ್ತು ಅದಕ್ಕೆ ಸಿಗ್ತಾ ಇರುವಂತಹ ಅಪ್ರಿಸಿಯೇಷನ್ ಬಗ್ಗೆ? ಮುಗ್ದಿರೋದು ಅಂದರೆ ನನಗೆ ಮುಂಚೆನೇ ಗೊತ್ತಿತ್ತು ನಂದು ಕ್ಯಾರೆಕ್ಟರ್ ಇಷ್ಟೇ ಇರುತ್ತೆ ಅಂತ. ಸೊ ಐ ವಾಸ್ ಓಕೆ. ಬಟ್ ಇಷ್ಟು ಜನ ಇಷ್ಟು ಮೆಚ್ಚುಗೆ ಪಡಿಸ್ತಾರೆ ನನ್ನ ಪಾತ್ರದ ಬಗ್ಗೆ ಅಂತ ನನಗೆ ಐಡಿಯಾ ಕೂಡ ಇರಲಿಲ್ಲ. ಇಷ್ಟು ಜನ ಕನೆಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ತಿಲಕ್ ಪಾತ್ರ ಹೆಂಗೆ ಅಂತಂದರೆ ಒಂಥರ ಫುಲ್ ಜೋಶಲ್ಲಿರೋ, ಲೈವ್ಲಿ, ಫುಲ್ ಲವ್ವಲ್ಲಿ ಎಲ್ಲರ ಜೊತೆ ಓಡಾಡಿಕೊಂಡು, ಏನೋ ತಂಟೆ ಮಾಡಿಕೊಂಡು, ಹರಟೆ ಹೊಡ್ಕೊಂಡು, ಅಪ್ಪ ಅಮ್ಮನ ಜೊತೆ ಫ್ರೆಂಡ್ಲಿಯಾಗಿ, ತಾತನ ಜೊತೆ ಫ್ರೆಂಡ್ಲಿಯಾಗಿ, ಆ ಥರ ಇರೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ಎಲ್ರಿಗೂ ಕನೆಕ್ಟ್ ಆಗಿತ್ತು. ನಮ್ಮ ಮನೇಲಿ ಈ ಥರ ಒಬ್ಬ ಹುಡುಗ ಇರಬೇಕಪ್ಪ, ಸಿಕ್ಕಿದ್ರೆ ಬಾಯ್ ಫ್ರೆಂಡ್ ಈ ಥರ ಸಿಗ್ಬೇಕಪ್ಪ, ಸಿಕ್ಕಿದ್ರೆ ತಮ್ಮ ಈ ಥರ ಒಬ್ಬ ಸಿಗ್ಬೇಕಂತ. ಸಡನ್ ಆಗಿ ಎಂಡ್ ಆಗಿದ್ದು ಪಾಪ ಜನಗಳಿಗೆ ಬೇಜಾರಾಯಿತು, ಅದು ನನಗೆ ಗೊತ್ತಾಗ್ತಾ ಇದೆ. ಬಟ್ ಡೈರೆಕ್ಟ್ ಏನು ಮಾಡೋಕ್ಕಾಗಲ್ಲ, ಸ್ಟೋರಿ ಹೆಂಗಿರುತ್ತೆ ಹಂಗೆ ಮಾಡಬೇಕಲ್ವಾ. ಬಟ್ ಸ್ಟಿಲ್ ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನಾದರೂ ಬೇರೆ ಥರ, ಏನಾದರೂ ವಾಪಸ್ ಕರ್ಸೋ ಥರ ಮಾಡಿ, ಡಬಲ್ ಆ್ಯಕ್ಟಿಂಗ್ ಏನೋ ಇತ್ತು ಅನ್ನೋ ಥರ ಎಲ್ಲ ತೋರಿಸಿ ಹಂಗೆ. ನಾನು ಆ್ಯಕ್ಚುಲಿ ಅದನ್ನ ನೋಡಿದೆ, ಸುಮಾರು ಜನ ಆಡಿಯನ್ಸೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕೊಟ್ರು. ಆ್ಯಕ್ಚುಲಿ ಯಾರೋ ಒಬ್ರು US ಅಲ್ಲಿ ನಿಮ್ಮ ತಮ್ಮ ಇರೋಂಗೆ ಟ್ವಿನ್ಸ್ ಥರ ಮಾಡಿ ಅವ್ರನ್ನ ಕರ್ಸ್ಕೊಳ್ಳಿ, ಇವಾಗ ಬರೀ ರಾಧಿಕಾ ದೇಶ್ಮುಖ್ ಮಾತ್ರ ಗೊತ್ತಿರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಇಂಟ್ರೆಸ್ಟಿಂಗ್ ಐಡಿಯಾಸ್ ಎಲ್ಲ ಕೊಡ್ತಾ ಇದ್ದಾರೆ. ನೋಡ್ಬೇಕು, ನಮ್ಮ ಡೈರೆಕ್ಟರ್ಗೆ ಪಿಚ್ ಮಾಡ್ಬೇಕು ಈ ಐಡಿಯಾಸ್ನ. ಬಟ್ ಅಫಿಷಿಯಲಿ ಸದ್ಯಕ್ಕೆ ನಿಮ್ಮ ಒಂದು ಪಯಣ ಈ ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಮುಗ್ದಿದೆ. ಹೌದು. ಸೊ ಯಾವುದೇ ಚಾನ್ಸ್. ಆಮೇಲೆ ಇನ್ನೊಂದು ಕರೆಕ್ಟ್ ದೆವ್ವಾಗೂ ಕರ್ಸ್ಬೋದು ತಿಲಕ್ನ ಅಂತ ಅದು ಇತ್ತು. ಬಂದು ಅಣ್ಣ ಹೆಂಗೆ ಹೆಲ್ಪ್ ಮಾಡೋದು. ಹೌದು, ಆ ಥರ ಏನಾದ್ರು ಮಾಡ್ಬೋದು ಅಂತ ಗೊತ್ತಿಲ್ಲ. ಡೈರೆಕ್ಟರ್ ಕೇಳಿಸ್ಕೊಂತ ಇದ್ರೆ ನೋಡಿ. ಬಟ್ ಆ್ಯಕ್ಚುಲಿ ತಿಲಕ್ ಅಂದರೆ ನಂಗೆ ತಿಲಕ್ಕೆ ಬರ್ತಾ ಇದೆ. ಯಶಸ್ ಅವರೇ, ನಿಮ್ಮ ಪಾತ್ರಕ್ಕೆ ಅಷ್ಟರ ಮಟ್ಟಿಗೆ ಅಪ್ರಿಸಿಯೇಷನ್ ಬರಬೇಕು ಅಂತಂದರೆ
ಇಲ್ಲಿ ತುಂಬ ಹರ್ಡಲ್ಸ್ ಇತ್ತು ಅಥವಾ ಚಾಲೆಂಜಸ್ ಇತ್ತು ನನ್ನ ಪ್ರಕಾರ. ಒಂದು, ಈಗ ಆಲ್ರೆಡಿ ಈಗ ಸೂರಜ್ ಅವರು ಬಿಗ್ ಬಾಸ್ ಇಂದ ಸಾಕಷ್ಟು ಲೈಕ್ ಅಂದ್ರೆ ರೀಚ್ ಅನ್ನ ಪಡ್ಕೊಂಡ್ಬಿಟ್ಟಿದ್ರು. ಹೌದು. ಫೋಕಸ್ ಎಲ್ಲ ಅವ್ರ ಮೇಲೆ ಜಾಸ್ತಿ ಇತ್ತು, ಇವ್ರು ಹೆಂಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಮತ್ತೆ ಹ್ಯಾಂಡ್ಸಮ್ ಹಂಕ್ ಆ ಥರದ್ದೆಲ್ಲ. ಪ್ಲಸ್ ಅವರು ಕೂಡ ಲೈಕ್ ನಿಮ್ಮ ಥರನೇ ಈಗ ಫಸ್ಟ್ ಟೈಮರ್ ಆ್ಯಕ್ಚುಲಿ ಸೀರಿಯಲ್ಗೆ. ಅವ್ರದ್ದು ಆ್ಯಕ್ಟಿಂಗ್ ಟ್ಯಾಲೆಂಟ್ ಯಾರಿಗೂ ಗೊತ್ತಿರಲಿಲ್ಲ. ಸೊ ಬಟ್ ಸ್ಟಿಲ್ ಫೋಕಸ್ ಅವ್ರ ಮೇಲಿತ್ತು. ಬಟ್ ಅಗೇನ್ ನಮ್ಮ ಹೀರೋಯಿನ್ ಅವರು ಕೂಡ ಆಲ್ರೆಡಿ ಪ್ರಾಜೆಕ್ಟ್ಸ್ಗಳಲ್ಲಿ ಮಾಡಿದ್ರು. ಸೀರಿಯಲ್ ಇರುವಂತಹ ತಾರಾಗಣ ಎಲ್ಲ ತುಂಬ ದೊಡ್ಡವರು. ಸೊ ಹಂಗಿರುವಾಗಲೂ ಕೂಡ ಕೇವಲ 2 ತಿಂಗಳಲ್ಲಿ ನೀವು ಶೈನ್ ಆಗಿದ್ದೀರಾ. ಸೊ ದಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಥ್ಯಾಂಕ್ ಯು ಸೊ ಮಚ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಆ್ಯಕ್ಟಿಂಗ್ ಈ ಒಂದು ಹುಚ್ಚು ಯಾವಾಗ ಹಿಡಿತು ನಿಮಗೆ? ಸೊ ಹೆಂಗೆ ನೀವು ಅಂದರೆ ಟ್ರೈನ್ಡ್ ಆರ್ಟಿಸ್ಟ ನೀವು ಥಿಯೇಟರ್ ಏನಾದರೂ ಮಾಡಿದ್ದೀರಾ? ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಅಂದರೆ ಥಿಯೇಟರ್ ಮಾಡಿದ್ದು ನನಗೆ ಆ್ಯಕ್ಚುಲಿ ಬೇಸಿಕಲಿ ತುಂಬ ಸ್ಟೇಜ್ ಫಿಯರ್ ಇತ್ತು. ನನಗೆ ಮನ್ಸಲ್ಲಿ ಒಂದಿತ್ತು, ನಾನು ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಬಟ್ ಆದರೆ ಸ್ಟೇಜ್ ಮೇಲೆ ಬಂದರೆ ಸ್ವಲ್ಪ ಸ್ಟೇಜ್ ಫಿಯರ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅದನ್ನು ಓವರ್ಕಮ್ ಮಾಡಬೇಕು ಅಂತಲೇ ಥಿಯೇಟರ್ ಮಾಡಿದೆ ನಾನು. ಒಂದು ಆ್ಯಕ್ಟಿವ್ ಆಗಿ 4-5 ಮಂತ್ಸ್ ಮಾಡಿದೆ. ಬಟ್ ಕೆಲಸ ಯಾವ ತಂಡ? ನಾನು ಕಲಾ ಗಂಗೋತ್ರಿ ಮತ್ತೆ ವಿಶ್ವಪಥ ಕಲಾ ಸಂಗಮ ಅಂತ ವಿಕಸಮ್ ಅಂತ 2 ತಂಡದಲ್ಲಿ ಮುಖ್ಯಮಂತ್ರಿ ಚಂದ್ರು ಸರ್ ಜೊತೆ ಎಲ್ಲ ಸ್ಟೇಜ್ ಶೇರ್ ಮಾಡಿದ್ದೀನಿ ನಾನು ಥಿಯೇಟರಲ್ಲಿ. ಇದ್ದಿದ್ದು 4 ಮಂತ್ಸ್ ಅಷ್ಟೇ. ಬಟ್ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು. ಮತ್ತೆ ಮುಖ್ಯಮಂತ್ರಿ ಅನ್ನೋ ನಾಟಕದಲ್ಲಿ ಮಾಡಿದೆ ನಾನು, ರಾಜಾರಾಮ್ ಸರ್ ಅವ್ರ ಜೊತೆ, ಮಂಜುನಾಥ್ ಹೆಗಡೆ ಸರ್ ಜೊತೆ ಅಂತ ಒಳ್ಳೊಳ್ಳೆ ಕಲಾವಿದ್ರ ಜೊತೆ ನಾಟಕ ಮಾಡೋದು. ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಸೊ ಆ ಥರ ಎಲ್ಲ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಇತ್ತು. ಏನಕ್ಕೆ ಅಂದರೆ ನಾನು ಒಂದು ಕ್ಯಾಮ್ರಾ ಫೇಸ್ ಮಾಡ್ಬೋದು ಅಂತ. ಯಾಕೆಂದ್ರೆ ಆಡಿಷನ್ಸ್ ಕೊಡಕ್ಕೂ ನನ್ಗೆ ಹೆದರಿಕೆ ಇರ್ತಿತ್ತು. ಅದಕ್ಕೋಸ್ಕರ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ. ಅಂಟಿಲ್ ನಾನು ಪ್ರಿಪೇರ್ ಆಗಿರೋವರೆಗೂ ನಾನು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ. ಒನ್ಸ್ ಪ್ರಿಪೇರ್ ಆದ್ಮೇಲೆ ಆಡಿಷನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ತಿಲಕ್ ಪಾತ್ರಗೆ 85 ಜನ ಆಡಿಷನ್ಸ್ ಕೊಟ್ಟಿದ್ದೆ ಅಂತ. ಟೋಟಲಿ 86ನೇ ನಾನು. ಅದಕ್ಕೆ ಹೋಪ್ ನಾನು ಚೆನ್ನಾಗಿ ಮಾಡಿದ್ದೀನಿ, ಜಸ್ಟಿಸ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ತಿಲಕ್ ಪಾತ್ರ. ಬಟ್ ನೀವು ಆ್ಯಸ್ ಅನ್ ಆರ್ಟಿಸ್ಟ್ ನೀವು ಎಷ್ಟು ಮಿಸ್ ಮಾಡ್ತಿದ್ದೀರಾ ಶೂಟಿಂಗ್ ಸೆಟ್ಟಿಗೆ ಹೋಗೋದು? ಪ್ಲಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಮತ್ತು ಸೂರಜ್ ಅವ್ರ ಜೊತೆಗೆ ಒಳ್ಳೆ ಬಾಂಡಿಂಗ್ ಕೂಡ ಬಿಲ್ಡ್ ಆಗಿದೆ ಆ್ಯಕ್ಚುಲಿ ಈಗ. ಸೊ ಎಷ್ಟು ಮಿಸ್ ಮಾಡ್ತಿದ್ದೀರಾ ಶೂಟಿಂಗ್ ಡೇಸ್ ಎಲ್ಲ? ನನಗೆ ಅಲ್ಲಿದ್ದಾಗ ನಾನು ಯೂಶಲಿ ಅಷ್ಟು ಕನೆಕ್ಟ್ ಆಗಲ್ಲ ಜಾಸ್ತಿ. ಬಟ್ ಅಲ್ಲಿದ್ದಾಗ ಓಕೆ ಇತ್ತು, ಮಿಸ್ ಮಾಡ್ತೀನಿ ಅಂತ ಒಂದು ರೇಂಜ್ಗೆ ಐಡಿಯಾ ಇತ್ತು, ಬಂದೆ. ಬಟ್ ಇವಾಗ ಮೊನ್ನೆ ನೋಡ್ಬೇಕಾದ್ರೆ ನಂದು ಟೈಟಲ್ ಕಾರ್ಡ್ ಪವಿತ್ರ ಬಂದ ನಾನು ಬರ್ತಾ ಇದೀನಿ, ಬಟ್ ನಾನಿಲ್ಲ ಸೀರಿಯಲ್ ಅಲ್ಲಿ. ಅವಾಗ ಸ್ವಲ್ಪ ಹಿಟ್ ಆಯ್ತು, ಅದು ಸ್ವಲ್ಪ ಬೇಜಾರಾಯ್ತು. ಬಟ್ ಇಟ್ಸ್ ಓಕೆ, ಒಂದು ಎಂಡ್ ಇದ್ರೆ ಇನ್ನೊಂದೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡು. ಕರೆಕ್ಟ್. ಈಗ ಸೂರಜ್ ಅವರು ಇದರಲ್ಲಿ ಮೇನ್ ಲೀಡ್ ಮಾಡ್ತಾರೆ ಅಂತ ಹೇಳುವಾಗ ಅಫ್ಕೋರ್ಸ್ ನಿಮಗೆ ಗೊತ್ತಿತ್ತು ಸ್ವಲ್ಪ ಅಷ್ಟೇ ಬರೋದು ನನ್ನ ಪಾತ್ರ ಅಂತ. ಬಟ್ ಸ್ಟಿಲ್ ಅಂದರೆ ಫೋಕಸ್ ಹೆಂಗಪ್ಪ, ನಾನೇನಾದರೂ ಪ್ರೂವ್ ಮಾಡ್ಕೊಳಕ್ಕಾಗತ್ತಾ ಅಷ್ಟು ಟೈಮಲ್ಲಿ? ಅಥವಾ ಈಗ ಸೂರಜ್ ಮೇಲೆ ಎಲ್ಲರೂ ಫೋಕಸ್ ಮಾಡ್ತಿರ್ತಾರೆ ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ, ನಾನು ಹೆಂಗೆ ಲೈಕ್ ಅಂದರೆ ಸ್ಟ್ಯಾಂಡ್ ಔಟ್ ಆಗೋದು ಅನ್ನೋ ಥರದ್ದೆಲ್ಲ ಚಾಲೆಂಜಸ್ ನಿಮಗೆ ಕಾಡಿದ್ಯಾ ಸ್ಟಾರ್ಟಿಂಗಲ್ಲಿ ಹೇಗೆ? ಹೌದು, ಇನಿಷಿಯಲಿ ಏನಾಗುತ್ತೆ ಗೊತ್ತಾ, ಒಂದಷ್ಟು ಜನ ಹಿಂಗೆ ತಲೆಗೆ ತುಂಬಿಸ್ತಾರೆ ನೀವು ಸ್ಟ್ಯಾಂಡ್ ಔಟ್ ಆಗಬೇಕು. ಬಟ್ ನನ್ನ ಥಿಯರಿ, ನನ್ನ ಪ್ರಕಾರ ಏನಂದರೆ, ನಿನಗೆ ಕೊಟ್ಟಿರೋ ಪಾತ್ರನ ಕರೆಕ್ಟಾಗಿ ನೀನು ಮಾಡಿದ್ರೆ ಅದಾಗದೇ ಔಟ್ಶೈನ್ ಆಗುತ್ತದು. ಯಾಕೆಂದ್ರೆ ಸುಮಾರು ಜನ ಇಲ್ಲಿ ನಾನು ನೋಡಿದ್ದೀನಿ, ಸ್ವಲ್ಪ ಏನೋ ಎಕ್ಸ್ಟ್ರಾ ಇನ್ಪುಟ್ ಹಾಕಕ್ಕೆ ಹೋಯ್ತು, ಅವ್ರದೇ ಒಂದು ಏನೋ ಒಂದು ಇಂಪ್ರೂವೈಸ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ತಾರೆ. ಬಟ್ ಅದು ಒಬ್ಬೊಬ್ರಿಗೆ ವರ್ಕ್ ಆಗ್ಬೋದು. ಬಟ್ ನಮ್ಮ ಪಾತ್ರಕ್ಕೆ ನಾವೇನು ಅದನ್ನು ಅನಲೈಸ್ ಮಾಡಿಬಿಟ್ಟು ನಮ್ಮ ಪಾತ್ರ ಏನಿದೆ ಅಂತ ಅಂದ್ಬಿಟ್ಟು ಅದನ್ನ ಪ್ರಕಾರ ಮಾಡಿದ್ರೆ ಅದಾಗದೇ ಜನ ಒಪ್ಕೊಂತಾರೆ ಅಂತ ಅನ್ಕೊಂಡು. ಯಾಕೆಂದ್ರೆ ನನ್ಗೆ ಇದುವರೆಗೂ ಬಂದಿರೋದ್ರಲ್ಲಿ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಕಾಣಿಸಿಲ್ಲ ನನಗೆ. ಎಲ್ಲ ಕಡೆ ಆಕ್ಟಿಂಗ್ ಬಗ್ಗೆ ಹೊಗಳಿದ್ದಾರೆ. ಸೊ ನನಗೆ ಅದಕ್ಕೆ ನನ್ಗೆ ಖುಷಿ ಆಗುತ್ತೆ. ನನ್ನ ಮುಖದ ಬಗ್ಗೆ ಹೊಗಳೋದಕ್ಕಿಂತ ನನ್ನ ಆಕ್ಟಿಂಗ್ ಬಗ್ಗೆ ಹೊಗಳಿದಾಗ ಸ್ವಲ್ಪ ಖುಷಿ ಆಗುತ್ತೆ. ಕರೆಕ್ಟ್. ಅದೇ ಕಮೆಂಟ್ಸ್ ಅಲ್ಲಿ ಅದೇ ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅವರು, ಚೆನ್ನಾಗಿ ಆಕ್ಟ್ ಮಾಡ್ತಿದ್ರು, ಹೊಸ ಹುಡುಗ ಆದ್ರೂ ಚೆನ್ನಾಗಿ ಮಾಡಿದ್ರು ಅಂತಾನೆ. ಫಸ್ಟ್ ಪ್ರಾಜೆಕ್ಟ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಷ್ಟೇ. ಕರೆಕ್ಟ್. ಈಗ ಆಡಿಷನ್ ಮಾಡಿದ್ರಲ್ಲ ನೀವು, ಅವಾಗ ಏನು ಡೈಲಾಗ್ಸ್ ಹೇಳಿದ್ರಿ ಆ್ಯಕ್ಚುಲಿ? ಏನು ವಾಟ್ ಡಿಡ್ ಯು ಪರ್ಫಾರ್ಮ್? ಆಡಿಷನ್ದು ವಿಡಿಯೋನು ಇದೆ ಇನ್ನೂ ನನ್ನ ಹತ್ರ. ಆಡಿಷನ್ ಮಾಡಿದಾಗ ಅವಾಗ ಹೆಂಗೆ ನನಗೆ ಬ್ರೀಫಿಂಗ್ ಕೊಟ್ಟಿದ್ದು, ಜಸ್ಟ್ ಒಂದು ಪೇಜ್ ಡೈಲಾಗ್ ಕೊಡ್ತಾರೆ. ಅವಾಗ ಬ್ರೀಫಿಂಗ್ ಕೊಟ್ಟಿದ್ದು ತಿಲಕ್ ಅದೇ ಈ ಥರ ಹಿಂಗೆ ಲವ್ ಕೇರೋ ಹುಡುಗ, ಎಲ್ರ ಜೊತೆ ಅವ್ನಿಗೆ ಏನಪ್ಪ ಬರ್ಡನ್ ಅಂದ್ರೆ ಆಗಲ್ಲ, ಬಿಸ್ನೆಸ್ ಇಂಟ್ರೆಸ್ಟ್ ಏನಿಲ್ಲ, ಚಿಲ್ ಮಾಡ್ಬೇಕು ಲೈಫ್ನ ಅಂತ ಅಂದ್ಬಿಟ್ಟು ಅದಕ್ಕೆ ಅಣ್ಣ ನೋಡ್ಕೊಂತಾನೆ ಅಂದ್ಬಿಟ್ಟು ಆ ಥರ ಏನೋ ಆಡಿಷನ್ ಇದ್ದಿದ್ದು. ನಾನಂತೂ ಫುಲ್ ಚಿಲ್ ಮಾಡಬೇಕು ಆ ಥರ ಏನೋ ಇತ್ತು ಆಡಿಷನ್, ನನ್ಗೆ ಗೊತ್ತಿಲ್ಲ, ವಿಡಿಯೋ ಇದೆ. ಡೈಲಾಗ್ ನೆನಪಿದ್ಯಾ ಅವಾಗ ಹೇಳಿದ್ದು? ಅವಾಗ ಹೇಳಿದ ಡೈಲಾಗು ಮುಂಚೆ ಆದ್ರೆ ನೆನ್ಪಿರ್ತಿತ್ತು ನನಗೆ. ಇವಾಗ ಅದಾದ್ಮೇಲೆ ಒಂದಷ್ಟು ಡೈಲಾಗ್ಸ್ ಎಲ್ಲ ರಟ್ಟ ಹೊಡೆದು ಅಷ್ಟು ನೆನಪಿಲ್ಲ. ಬಟ್ ಕೊನೆ ಡೈಲಾಗ್ ನೆನಪಿದೆ. ಏನಪ್ಪ, ನಾನು ಹೇಳ್ತೀನಿ, ಮಾಮೂಲಿ ನನ್ನ ಅಣ್ಣನ ಜೊತೆ ಮಾತಾಡ್ಬೇಕಾದ್ರೆ ಹೇಳೋದು, ನಾನು ಕಾಲೇಜಲ್ಲೆಲ್ಲ ಫುಲ್ ಆರಾಮಾಗಿ ಪಾರ್ಟಿ ಮಾಡ್ಕೊಂಡಿದ್ದೆ ಅಣ್ಣಯ್ಯ. ಒಂದು ದಿವಸ ಹಿಂಗೆ ಬೈಕ್ ಮೇಲೆ ಕೂತಿದೆ, ಯಾವುದೋ ಹುಡುಗಿ ರಪ್ ಅಂತ ಪಾಸಲ್ಲು. ಆ ನನ್ನ ಜೂನಿಯರ್ ನೆನ್ಸ್ಕೊಂಡ್ರೆ ಏನೋ ಆಗ್ತಿದೆ, ಏನೋ ಸಮಥಿಂಗ್ ಎಡಿಟ್ ನನಗೆ ಮರ್ತೋಗಿದೆ ಇವಾಗ, ಅಷ್ಟು ನೆನಪಿಲ್ಲ. ಬಟ್ ಆ ಥರ ಏನೋ ಇತ್ತು ಜೂನಿಯರ್ ಬಗ್ಗೆ ಹೇಳೋದು ಅಣ್ಣಂಗೆ, ಅದು ಚೆನ್ನಾಗಿತ್ತು.
ಎಸ್ಪೆಷಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ಸೀರಿಯಲ್ ಜಾಸ್ತಿ ನೋಡೋದೇ ಅಂದರೆ ಹೆಣ್ಮಕ್ಳು ಅಥವಾ ಫೀಮೇಲ್ ಆಡಿಯನ್ಸ್ ಜಾಸ್ತಿ ಇರ್ತಾರೆ. ಸೊ ಫೀಮೇಲ್ ಆಡಿಯನ್ಸ್ ಎಲ್ಲ ನಿಮ್ಮನ್ನು ತುಂಬ ಒಪ್ಕೊಂಡಿದ್ದಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹುಡುಗಿಯರೆಲ್ಲ ನಿಮ್ಮ ಸ್ಮೈಲ್ನ ಜಾಸ್ತಿ ಇಷ್ಟಪಡ್ತಾರೆ. ಡಿ ಎಮ್ಸ್ ಎಲ್ಲ ಕಾಮೆಂಟ್ಸೇ ಅಷ್ಟು ಬರುವಲ್ಲ, ಡಿ ಎಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಸೊ ಏನು ಆ್ಯಕ್ಚುಲಿ ಕಾಂಪ್ಲಿಮೆಂಟ್ಸ್ ಜಾಸ್ತಿ ಬರುತ್ತೆ ನಿಮಗೆ ನಿಮ್ಮ ಪಾತ್ರವನ್ನು ಹೊರತುಪಡಿಸಿ? ನನಗೆ ಇನ್ಸೆಕ್ಯೂರಿಟಿಗಳಿತ್ತು ಮುಂಚೆ. ನನ್ನ ಕಣ್ಣು ಬಗ್ಗೆ ಆಗಲಿ, ನನ್ನ ಕಣ್ಣು ಸ್ವಲ್ಪ ನನ್ಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಆ ಥರ ಎಲ್ಲ ಹೇಳ್ತಿದ್ದೆ. ಬಟ್ ಸುಮಾರು ಜನ ನೀವು ಎಕ್ಸ್ಪ್ರೆಸಿವ್ ಇದ್ದೀರಾ ಕಣ್ಣಲ್ಲಿ, ಕಣ್ಣು ಚೆನ್ನಾಗಿದೆ ಅಂತ ಹೇಳಿ. ಸೊ ಅದು ಹೆಂಗೆ ಅಂದರೆ ನಮಗೊಂಥರ ಕಾನ್ಫಿಡೆನ್ಸ್ ಕೊಡುತ್ತೆ, ಇಲ್ಲ ನಾವು ಏನೋ ಒಂದು ಮಾಡ್ಬೋದು. ಜನಗಳು ಆ ಥರ ಕಂಫರ್ಟ್ ಫೀಲ್ ಮಾಡಿಸಿದ್ದಾರೆ. ಇಲ್ಲ ಗುರು, ನನಗೆ ಯಾಕೆಂದ್ರೆ ನನಗೆ ಇನಿಷಿಯಲಿ ಅದಿತ್ತು, ನನ್ನ ಕಣ್ಣು ಚೆನ್ನಾಗಿಲ್ವೇನೋ, ಯಾಕೆಂದರೆ ಸ್ವಲ್ಪ ದಪ್ಪ ಆ ಥರ ಏನೋ ನನಗೆ ಇದ್ದಿದ್ದು ತಲೆಯಲ್ಲಿ. ಬಟ್ ಆದರೆ ಅವ್ರು ಸುಮಾರು ಜನ ಹೇಳಿದ್ರು ಯು ಹ್ಯಾವ್ ಎಕ್ಸ್ಪ್ರೆಸಿವ್ ಐಸ್ ಅಂತ ಅನ್ಬೇಕಲ್ಲ, ಅವಾಗ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲ ನಾವೇನೋ ಮಾಡ್ಬೋದು ಅಂತ. ಸ್ಮೈಲ್ ಬಗ್ಗೆ ನೀವು ಹೇಳ್ದಂಗೆ ಇಷ್ಟ ಆಗಿದೆ. ಬಟ್ ಆದಷ್ಟು ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಂದ್ಸತಿ ಆಗಲ್ಲ, ತುಂಬ ಜಾಸ್ತಿ ಇದ್ದಾಗ ವರ್ಕ್ ಲೋಡು ಅಷ್ಟೇ. ಎಷ್ಟು ಪ್ರಪೋಸಲ್ಸ್ ಬಂತು ಡಿ ಎಮ್ ಅಲ್ಲಿ, ಇನ್ಸ್ಟಾಗ್ರಾಮಲ್ಲಿ? ಪ್ರಪೋಸಲ್ಸ್ ಎಲ್ಲ ಏನಿಲ್ಲ, ಪಾಪ ಇಷ್ಟಪಡ್ತಾ ಇರೋ ಜನ ಅಷ್ಟೇ. ಆಫ್ ಕ್ಯಾಮರಾ ಹೇಳ್ತೀರಾ? ಆಫ್ ಕ್ಯಾಮರಾ ಸೀಕ್ರೆಟ್ ಅದು. ಓಕೆ, ಹಾಗೆ ಅಂದರೆ ತುಂಬ ನಿಮಗೆ ನೀವು ಇಷ್ಟಪಟ್ಟ ಒಂದು ಕಾಂಪ್ಲಿಮೆಂಟ್ ಜನಗಳ ಕಡೆಯಿಂದ ಬಂದಿದ್ದು, ನಂಗೆ ತುಂಬ ಅದೊಂಥರ ಇಂಪ್ಯಾಕ್ಟ್ ಆಯಿತು ನನ್ನ ಮೇಲೆ ಅನ್ನೋ ಥರ, ಅದು ಹುಮ್ಮಸ್ ಕೊಡ್ತು ಅನ್ನೋ ಥರ. ಯು ವೋಂಟ್ ಬಿಲೀವ್, ನಾನು ಎಲ್ಲನೂ ಒಂದಷ್ಟು ಅದಕ್ಕೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಈಗ ರೀಲಲ್ಲೂ, ರೀಸೆಂಟ್ ರೀಲಲ್ಲಿ ಹಾಕಿದ್ದೆ. ಬಟ್ ಎಲ್ಲರೂ ಇಷ್ಟಿಷ್ಟುದ್ದ ಪ್ಯಾರಾಗ್ರಾಫ್ ಕಳಿಸಿದಾಗ ನಾನು ಒಂದೊಂದನ್ನು ಕೂತ್ಕೊಂಡು ಓದ್ತೀನಿ. ನಾನು ಎಷ್ಟು ಚೆನ್ನಾಗಿ ಬರೆದಿರ್ತಾರೆ ಅಂದರೆ, ಅವ್ರ ಲೈಫಲ್ಲಿ ಅವ್ರ ಟೈಮ್ನ ಎತ್ತಿಟ್ಟು ನಮಗೋಸ್ಕರ ಅಂತ ಬರೀತಾರಲ್ಲ, ಅಷ್ಟು ನನಗೆ ಅದಕ್ಕೋಸ್ಕರ ಖುಷಿ ಆಗುತ್ತೆ. ಎಷ್ಟು ಆಮೇಲೆ ಸುಮಾರು ಜನ ಗಿಫ್ಟ್ ಎಲ್ಲ ಕಳಿಸಿದಾರೆ ನನಗೆ. ಏನೇನು ಗಿಫ್ಟ್ ಬಂದಿದೆ? ಏನೋ ಒಂದು ಕ್ರೋಶಾದು ಏನೋ ಬೊಕ್ಕೆ ಬಂದಿತ್ತು, ಆಮೇಲೆ ಗ್ರೀಟಿಂಗ್ಸ್ ಬಂದಿತ್ತು, ಇನ್ನೊಂದು ಡಾಲ್ ಏನೋ ಬಂದಿತ್ತು, ಕೀ ಬಂಚ್ಗಳು ಬಂದಿತ್ತು. ಸೊ ಎಲ್ಲ ಕಡೆ ಇದೆಲ್ಲ ಪ್ರಪೋಸಲ್ಲೇ, ಹಂಗೆ ಅನ್ಕೋಬಹುದು. ಪ್ರಪೋಸಲ್ ಅನ್ನೋಕ್ಕಿಂತ ಇಷ್ಟಪಡ್ತಾ ಇರೋ ಜನ. ಬಟ್ ಅದೇ ಖುಷಿ ಆಗುತ್ತೆ ಆ ಥರ. ನಾನು ಪ್ರತಿಯೊಂದು ಮೆಸೇಜಸ್ ಓದ್ತೀನಿ. ಒಬ್ರು ಯಾರು ರೀಸೆಂಟಾಗಿ ಹಾಕಿದ್ರು, ಅವ್ರ ಮಗನ ಕಳ್ಕೊಂಡಿದ್ರಂತೆ. ಸೊ ಸೇಮ್ ಸಿಮಿಲರ್ ಸಿಚುವೇಶನ್ ಅಲ್ಲ ಥರ. ಸೊ ಈಗ ರೀಸೆಂಟ್ ಎಪಿಸೋಡ್ ನೋಡಿದಾಗ ಅದು ತುಂಬ ನೆನಪಾಯಿತು. ಥ್ಯಾಂಕ್ ಯು ಸೋ ಮಚ್, ನನ್ನ ಮಗನ ನೆನಪಿಸ್ದೆ ನೀನು ಅಂತ ಅಂದ್ಬಿಟ್ಟು ಹಾಕಿದ್ರು. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಸುಮಾರು ಜನ ಅದು ಜೂನಿಯರ್ ಜೊತೆ ನಂದು ಇರೋ ಕಾಂಬಿನೇಷನ್ ಸೀನ್ಸ್ನೆಲ್ಲ ಹೊಗಳಿದ್ದಾರೆ. ಆಮೇಲೆ ಅಣ್ಣಯ್ಯ ತಮ್ಮಯ್ಯ ಬಾಂಡಿಂಗ್ ಇರೋದು, ನಾವಿಬ್ರು ಹಿಂಗೆ ಇರಬೇಕು ಅಂತ ಅನ್ಕೊಂತಾರೆ. ಸೊ ಅದೆಲ್ಲ ಖುಷಿ ಆಗುತ್ತೆ. ಕರೆಕ್ಟ್. ಸೊ ಯಶಸ್ ಅವರೇ, ನಿಮಗೆ ಈಗ ತುಂಬ ಅಂದರೆ ವಿವಿಡ್ ಮೆಮೊರಿ ನಂಗೆ ತುಂಬ ಕಾಡುತ್ತೆ ಪವಿತ್ರ ಬಂಧನ ಅಂದರೆ ಶೂಟಿಂಗಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳೋದಾದರೆ, ಇವತ್ತು ನನಗೆ ಅಂದರೆ ಲೈಫ್ ಲಾಂಗ್ ಅದು ನೆನಪಿರುತ್ತೆ. ಬಿಕಾಸ್ ಇದು ಮೊದಲನೇ ಪ್ರಾಜೆಕ್ಟ್ ನಿಮ್ಮದು. ಸೊ ಲೈಫ್ ಲಾಂಗ್ ನೆನಪಿರುವಂತಹ ಒಂದು ಮೆಮೊರಿ ನಿಮಗೆ? ನನಗೆ ಆ್ಯಕ್ಚುಲಿ ಗೋಲ್ಡ್ ಫಿಶ್ ಮೆಮೊರಿ ಇರೋದು, ಅಷ್ಟು ನೆನಪಿರಲ್ಲ ಜಾಸ್ತಿ. ಏನೇ ಆದರೂ ಖುಷಿ ಇದ್ರು ದುಃಖ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ನೆನ್ಸ್ಕೊಂತೀನಿ. ಖುಷಿ ಆದರೆ ಆ ಮೂಮೆಂಟಲ್ಲಿ ಫುಲ್ ಎಂಜಾಯ್ ಮಾಡಿ ಬಿಟ್ಬಿಡ್ತೀನಿ. ಆ ಥರ ಆದರೆ ಪ್ರಾಬಬ್ಲಿ ಫಸ್ಟ್ ಡೇನೇ ಇರಬೇಕು. ಯಾಕೆಂದರೆ ನಮ್ಮ ಆರ್ಟಿಸ್ಟ್ಗಳು ನಿಮ್ಗೆ ಗೊತ್ತಿರೋಂಗೆ ನಮ್ಮ ಕಾಸ್ಟ್ ಇದ್ದಿದ್ದು ತುಂಬ ಒಳ್ಳೆ ಕಾಸ್ಟ್, ದೊಡ್ಡ ಕಾಸ್ಟ್ ಇರೋದು. ಎಲ್ಲ ಪ್ರಬೋಧ್ ಅವರಾಗಿರ್ಬೋದು, ನಮ್ಮ ಅಪ್ಪಿ ಸರ್ ಆಗಿರ್ಬೋದು, ವಿಜಯ್ ಕಾಶಿ ಸರ್, ಓಂ ಸಾಯಿ ಪ್ರಕಾಶ್ ಸರ್, ರಾಧಿಕಾ ಮ್ಯಾಮ್, ಅನುಷಾ ಮ್ಯಾಮ್ ಆಗಿರ್ಬೋದು, ಎಲ್ಲ ನಂದು ಮ್ಯಾಮ್, ನಮ್ಮ ಅಜ್ಜಿ ಪಾತ್ರ ಮಾಡಿರೋರಾಗಿರ್ಬೋದು, ಅವರು ಅಷ್ಟೇ. ನನ್ನ ಬರ್ಡೇ ಸೀನ್ ಇದ್ದಿದ್ದು ಫಸ್ಟ್ ಡೇನೆ. ನಾನು ಸ್ವಲ್ಪ ಯಾವ್ದಾದ್ರು ಇಂಡಿವಿಜುವಲ್ ಸೀನ್ ಹಾಕೊಂತಾರೇನೋ, ನನ್ನ ಜೂನಿಯರ್ ಜೊತೆನೋ ಯಾರ ಜೊತೆನೋ ಅಂದರೆ ಅವಾಗ ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀವಿ, ಏನೋ ಒಂದು ನಾವು ಮಾಡ್ಬೋದು ಅಂತ ಅನ್ಕೊಂಡ್ರೆ, ಫಸ್ಟ್ ಸೀನೇ ಇದ್ದಿದ್ದು ವೈಡ್ ಆ್ಯಂಗಲ್ ಶಾಟ್ ಬೇರೆ. ನಾನು ಮಲಗಿರ್ತೀನಿ, ನಾನು ಎದ್ದೇಳಬೇಕು ಬರ್ಡೇಯಿಂದ. ನೋಡಿದ್ರೆ ಸುತ್ತಮುತ್ತ ಇಡೀ ಫ್ಯಾಮಿಲಿಯವ್ರು ನಿಂತಿರ್ತಾರೆ. ಹಿಂಗೆ ಕಂಡ್ಬಿಟ್ಟು ನೋಡಿದ್ರೆ ಇವ್ರನ್ನೆಲ್ಲ ನಾನು ಟಿವಿಲಿ ನೋಡ್ತಿದ್ದಿದ್ದು ಮುಂಚೆ, ಎಲ್ಲ ನನ್ನ ಮುಂದೆ ನಿಂತಿದ್ದಾರೆ. ಈಗ ಆ್ಯಕ್ಟ್ ಮಾಡೋದು ನಾನು ಹೆಂಗೆ ಮಾಡಲಿ, ಅವಾಗ ಫುಲ್ ಬ್ಯೋತೋಗಿದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ಒಂದು 2 days ಆಯಿತು, ಅದಾದಮೇಲೆ ಅಡ್ಜಸ್ಟ್ ಆದ. ಓಕೆ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್ ಅಂದರೆ ಎಲ್ಲರೂ ದೊಡ್ಡ ಘಟಾನುಘಟಿಗಳಿದ್ದಾರೆ ಎದುರುಗಡೆ, ಅದು ನಿಮಗೆ ಅದು ಅವ್ರ ಮುಂದೆ ನಾನು ಆರಾಮಾಗಿ ಮಲ್ಕೊಂಡಿದ್ದೀನಿ, ಅವರೆಲ್ಲ ಎದ್ದೇಳಿಸ್ತಾ ಇದ್ದಾರೆ ನನ್ನ. ಸೊ ಆ ಸೀನ್ ಸ್ವಲ್ಪ ನೆನಪಾಗುತ್ತೆ. ಕರೆಕ್ಟ್. ಸೊ ಕೊನೆ ಅಂದರೆ ಸೀನ್ಗಳನ್ನು ನೆನಪಿಸ್ಕೊಳ್ಳೋದಾದರೆ ಲಾಸ್ಟ್ ಅಂದರೆ ಎಷ್ಟು ಎಮೋಷನಲ್ ಆಗಿತ್ತು? ಪ್ಲಸ್ ಅಂದರೆ ನಮಗೆ ಇವಾಗ ಆಕ್ಸಿಡೆಂಟ್ ಸೀನ್ ಅಥವಾ ಅದಾದಮೇಲೆ ಹಾಸ್ಪಿಟಲಲ್ಲಿ ನೀವೇನು ಕಾನ್ವರ್ಸೇಷನ್ ಆಗುತ್ತೆ ಅದೇ ಲಾಸ್ಟ್ ಆ್ಯಕ್ಚುಲಿ ತೋರಿಸಿರೋದು. ಸೊ ಅಂದರೆ ಶೂಟಿಂಗ್ ಪ್ರಕಾರನೂ ಅದೇ ಕೊನೆನಾ? ಶೂಟಿಂಗಲ್ಲೂ ಅದೇ ಆಗಿದ್ದು. ಅಂದರೆ ಮುಂಚೆ ಎಲ್ಲ ಬೇರೆ ಸೀನ್ಸ್ ಮಾಡಿದ್ವಿ, ಬಟ್ ಹಾಸ್ಪಿಟಲ್ ಸೀನ್ ಮಾತ್ರ ಕೊನೆಯಲ್ಲೇ ಇಟ್ಕೊಂಡಿದ್ವಿ. ಹಾಸ್ಪಿಟಲ್ ಮತ್ತು ನನ್ನ ಫೈನಲ್ ರಿಚುವಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಕೊನೆಯಲ್ಲೇ ಇಟ್ಕೊಂಡಿದ್ವಿ. ಹಾಸ್ಪಿಟಲ್ ಮಾಡಿದಾಗ ಆಲ್ಮೋಸ್ಟ್ ಸೂರಜ್ ಅವರು ನಾನು ಇಬ್ರು ಝೋನ್ಗೆ ಹೋಗ್ಬಿಟ್ಟಿದ್ವಿ. ಸ್ವಲ್ಪ ಅದು ಇರ್ಲಿ ಆ ಇಂಪ್ಯಾಕ್ಟ್ನೆಸ್ ಅಂತ ಅಂದ್ಬಿಟ್ಟು ಚೆನ್ನಾಗಿ, ಅದಕ್ಕೋಸ್ಕರನೇ ಚೆನ್ನಾಗಿ ಬಂದಿರೋದು ಅದು. ಅದೇ ಜಾಸ್ತಿ ರೀಲ್ಸ್ ಅಲ್ಲೆಲ್ಲ ಬರ್ತಿರೋದು, ಭಾಷೆ ತಗೊಂಡಿದ್ದು ಹಾಸ್ಪಿಟಲ್ ಅಲ್ಲಿ ನೀವು ಮಾತಾಡ್ತಿರೋದು ಅದೆಲ್ಲ. ಹೌದು ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಅಂತ ಏನಿಲ್ಲ. ನಾನು ಒಂದಷ್ಟು ರೆಫರೆನ್ಸ್ ಇದನ್ನ ನೋಡಿದೆ, ಹೆಂಗೆ ಯೂಶಲಿ ಒರಿಜಿನಲ್ ಆಗಿ ಹೆಂಗ್ ಸಾಯ್ತಾರೆ ಅವರೆಲ್ಲ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲ ಅಂದ್ಬಿಟ್ಟು ಅವಾಗ ಅದ್ರ ಮುಖಾಂತರ ಒಂದಷ್ಟು ತಗೊಂಡೇ ಬಿಟ್ರೆ ಆ ಝೋನಲ್ಲಿ ಇದ್ವಿ ಅವತ್ತು ಇಬ್ರು, ಅದಕ್ಕೋಸ್ಕರ ವರ್ಕ್ ಆಯ್ತದು.
ಇನ್ಫ್ಯಾಕ್ಟ್ ಈಗ ಈ ಸೀರಿಯಲ್ನ ಒಂಥರ ಸ್ಪಿರಿಟ್ ಅಂತಾನೆ ಹೇಳ್ಬೋದು ನಿಮ್ಮನ್ನ ಆಕ್ಚುಲಿ ಆ ಪಾತ್ರ. ಪ್ಲಸ್ ರಿಯಲ್ ಲೈಫಲ್ಲೂ ಕೂಡ ನೀವೇ ಒಂಥರ ಕನೆಕ್ಟಿಂಗ್ ಡಾಟ್ ಅನ್ನೋ ಥರ ಎಲ್ಲ ಆಕ್ಚುಲಿ ರಾಧಿಕಾ ಅವರೆಲ್ಲ ಕಮೆಂಟ್ ಎಲ್ಲ ಮಾಡಿದ್ರು ಆಕ್ಚುಲಿ. ನಮಗೆ ಇಡೀ ತಂಡಕ್ಕೂ ಆಫ್ ಕ್ಯಾಮ್ರಾ ಕೂಡ ಇರೋ ಥರ ಕನೆಕ್ಟಿಂಗ್ ಒಂದು ರೀತಿ ಲಿಂಕ್ ಥರ ಇದ್ರು ಅನ್ನೋ ಥರ ಎಲ್ಲ ಎಲ್ಲರೂ ತುಂಬ ಮಿಸ್ ಮಾಡ್ತಿದ್ದಾರೆ ಅವರು ಕೂಡ. ಸೊ ಇಡೀ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇನ್ನು ಮುಂದೆ ಬರುವಂತಹ ಎಪಿಸೋಡ್ಸು, ಮತ್ತೆ ನಿಮ್ಮ ಹತ್ರ ತಗೊಂಡಿರೋ ಭಾಷೆನ ಅಣ್ಣಯ್ಯ ಇವಾಗ ಕಾಪಾಡ್ಕೋಬೇಕು, ಅಲ್ಲಿ ಜೂನಿಯರ್ನು ಮನ ಒಲಿಸ್ಕೋಬೇಕು. ಸೊ ಆ ಒಂದು ಮದುವೆ ಸೀನ್ ಅಂತೂ ಆಲ್ರೆಡಿ ಪ್ರೋಮೋದಲ್ಲೇ ತೋರಿಸಿದ್ದಾರೆ. ಸೊ ಹೇಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪವಿತ್ರ ಬಂಧನ ಟೀಮ್ಗೆ? ಪವಿತ್ರ ಬಂಧನ ಟೀಮ್ಗೆ ಅಲ್ಲಿ ನಾನು ಆ್ಯಕ್ಟಿಂಗ್ ವಿಚಾರದಲ್ಲಿ ಏನು ಹೇಳೋಕ್ಕಾಗಲ್ಲ, ಅವರೆಲ್ಲರೂ ವೆಲ್ ವರ್ಸ್ಡ್ ಆ್ಯಕ್ಟರ್ಸೇ. ಸೊ ನಾನು ತುಂಬ ಮಿಸ್ ಮಾಡ್ತೀನಿ ಗೈಸ್ ನಿಮ್ಮನ್ನ. ಅಲ್ಲಿದ್ದಾಗ ಪ್ರಾಬಬ್ಲಿ ಇಷ್ಟು ಮಾಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲವ್ಗೆ. ಐ ಲವ್ ಯು ಗೈಸ್ ಅಷ್ಟೇ. ಸೂರಜ್, ಅದೇ ನಾನು ಹೇಳಿದೆ ಆಗಲೇ, ತುಂಬ ಒಳ್ಳೆ ಬಾಂಡ್ ಬೆಳೀತು ನಿಮಗೆ. ಸೊ ಆಲ್ಮೋಸ್ಟ್ ತುಂಬ ಸಲ ಮೀಟ್ ಎಲ್ಲ ಆಗ್ತಾ ಇರ್ತೀರ. ರೀಸೆಂಟ್ ಸ್ಟೋರಿ ಕೂಡ ಅವ್ರ ಜೊತೆಗೆ ಕೆಲವು ಫೋಟೋ ಶೂಟೆಡ್ ಏನೋ ಪಿಕ್ಸ್ ಎಲ್ಲ ಹಾಕಿದ್ದೀರಾ ಆ್ಯಕ್ಚುಲಿ. ಸೊ ಹಿಂಗೆ ಅಂದರೆ ಆಸ್ ಅನ್ ಆ್ಯಕ್ಟರ್ ಅವ್ರು ಹೆಂಗೆ ಇವಾಲ್ವ್ ಆಗ್ತಿದ್ದಾರೆ, ಪ್ಲಸ್ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಹೆಂಗೆಲ್ಲ ವರ್ಕ್ ಆಗ್ತಿತ್ತು, ಆಫ್ ಕ್ಯಾಮ್ರಾ ಹೆಂಗೆ ಪ್ರಿಪೇರ್ ಆಗ್ತಿದ್ರಿ ನೀವು, ಹೇಗೆ ಏನು ಕತೆ ಅದ್ರ ಬಗ್ಗೆ? ಅವರು ಅಷ್ಟೇ ಬೆಳಗ್ಗೆನೆ ಬಂದ ತಕ್ಷಣ ಒಬಿಡಿಯಂಟ್ ಬಾಯ್ ಥರ ಸ್ಕ್ರಿಪ್ಟ್ ಇಸ್ಕೊಂಡು, ಅಂದರೆ ಏನಕ್ಕೆ ನಿಮಗೂ ಆ ಚೇಂಜಸ್ ಕಾಣಿಸ್ತಾ ಇದೆ ಅಂತಂದರೆ ಆ ಎಫರ್ಟ್ಸ್ ಆಗ್ತಾ ಇದ್ದಾರೆ ಅವರು. ಬೇರೆಯವ್ರ ಥರ ಸುಮ್ಮನೆ ಏನೋ ಸಿಕ್ತು ಅಂತ ಗ್ರಾಂಟೆಡ್ ಆಗಿ ತಗೊಂಡಿಲ್ಲ, ಎಫರ್ಟ್ಸ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಸ್ಕ್ರೀನ್ ಮೇಲೂ ಗ್ರ್ಯಾಜುವಲಿ ಅದು ಕಾಣಿಸ್ತಾ ಇದೆ. ಮುಂಚೆಗಿಂತ ಈಗ ಎಷ್ಟೋ ಪರವಾಗಿಲ್ಲ ಅಂತ ಸುಮಾರು ನಾನು ಕಮೆಂಟ್ಸ್ ಎಲ್ಲ ನೋಡಿದೆ. ಅದಕ್ಕೋಸ್ಕರ ಅದೇ ಎಫರ್ಟ್ಸ್ ಇರಬೇಕು, ಕಾನ್ಸ್ಟೆಂಟಾಗಿ ಎಫರ್ಟ್ಸ್ ಇರಬೇಕು. ಆಮೇಲೆ ಅಷ್ಟೇ. ಮಿಸ್ ಮಾಡ್ತೀರಾ ಅವ್ರನ್ನ, ಬಟ್ ಸಿಗ್ತಾ ಇರ್ತಾರೆ. ಕರೆಕ್ಟ್, ಇದನ್ನ ಹೇಳಕ್ ಬರ್ತೇನೆ, ನಾನು ಮರ್ತೇ ಹೋಯ್ತು ನೋಡಿ. ಸಿಗ್ತಾ ಇರ್ತೀವಿ ಡೆಫಿನೆಟ್ಲಿ. ಈಗ ನೆನ್ನೆನೂ ಸಿಕ್ಕಿದೆ. ನಮ್ಮ ಮಂಡ್ಯ ಮೈಸೂರು ಒಂದೇ ಬೆಲ್ಟ್ ಅಲ್ವಾ, ಅದಕ್ಕೆ ಆ ವೈಬು ಮ್ಯಾಚ್ ಆಗುತ್ತೆ. ಸೊ ಸಿಗ್ತಾ ಇರ್ತೀವಿ ಅವಾಗ. ಎಸ್, ಯಶಸ್ ಅವರೇ ಹೇಳಿದ್ರಿ ಮಂಡ್ಯ ಮೈಸೂರು ಒಂದೇ ಬೆಲ್ಟ್ ನಮ್ಮದು ಸೂರಜ್ ಅವರು ಅಂತ. ಸೊ ಯಶಸ್ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಯಾವ ಊರಿನವ್ರು ನೀವು, ಮತ್ತು ಈ ನಟನೆ ಬಗ್ಗೆ ಆಸಕ್ತಿ ಹೆಂಗೆ ಹುಟ್ಟುಕೊಳ್ತು ನಿಮಗೆ? ಸೊ ಮನೇಲೆಲ್ಲ ಯಾವ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟರು, ಅಥವಾ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂದ ತಕ್ಷಣ ಬಿಟ್ಬಿಟ್ರೆ ಆಯ್ತಪ್ಪ ಮಾಡ್ಕೋಬೇಕು ಅಂತ ಹೆಂಗಿತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ತಂದೆ ತಾಯಿ, ಎಷ್ಟು ಜನ ಮಕ್ಕಳು, ಅದ್ರ ಬಗ್ಗೆ ಎಲ್ಲ ಹೇಳಿ. ನಾನು ಮಂಡ್ಯದಲ್ಲಿ ಹುಟ್ಟು ಬೆಳೆದ ಹುಡುಗ. ನನ್ನ ಒಬ್ಬನೇ ಮಗ. ಮಂಡ್ಯ ಸಿಟಿನೇ ಒಬ್ಬನೇ ಮಗ ನಾನು, ಸಿಂಗಲ್ ಚೈಲ್ಡ್ ನಾನು. ಅಂದರೆ ಫಿಲಮ್ಸ್ ಅಂದರೆ ನಂಗೆ ತುಂಬ ಇಷ್ಟ ಇರ್ತದೆ. ಸೀರಿಯಲ್ಸ್ ಅಂತಲ್ಲ, ಇನ್ ಪರ್ಟಿಕ್ಯುಲರ್ ಫಿಲಮ್ಸ್ ಅಂದರೆ, ಮೂವೀಸ್ ಅಂದರೆ ತುಂಬ ಕ್ರೇಜ್ ಇತ್ತು ನನಗೆ. ಹೆಂಗೆ ಅಂದರೆ ವಾರಕ್ಕೆ ಒಂದು ಫಿಲಮ್ ನೋಡಲೇಬೇಕು ನಾನು. ತಿಂಗ್ಳಿಗೆ 4 ಟಾರ್ಗೆಟ್ ಹಾಕೊಂಡ್ಬಿಟ್ಟಿದೆ. ನಮ್ಮ ತಾತನ ಜೊತೆನಾರು ಆಗಲಿ, ಫ್ರೆಂಡ್ಸ್ ಜೊತೆನಾರು ಆಗಲಿ. ಚಿಕ್ಕ ವಯಸ್ಸಲ್ಲಿ ಇದು ಹೇಳ್ತಾರೆ, ಸ್ಕೂಲಲ್ಲಿ ಇದ್ದಾಗ ನಾನು. ಇವಾಗ ಥರ ಡಿಜಿಟಲ್ ಫೋನ್ ಎಲ್ಲ ಇರ್ತಿರ್ಲಿಲ್ವಲ್ಲ ಅವಾಗ, ಅಂದರೆ ತುಂಬ ವಯಸ್ಸಾಗಿಲ್ಲ ನನಗೆ. ಮೂವೀಸ್ ಥಿಯೇಟ್ರಲ್ಲಿ ನೋಡಬೇಕು ಅಂತ ಭಾರಿ ಆಸೆ ಇರ್ತಿತ್ತು. ಅದಕ್ಕೆ ತಿಂಗಳಿಗೆ ಒಂದು 4 ಮೂವಿ ನೋಡಲೇಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾ ಇದ್ದೆ. ನಮ್ಮ ತಾತನ ಕ್ರೇಜು ಸ್ವಲ್ಪ ಜಾಸ್ತಿ. ನಮ್ಮ ತಾತ ಅವ್ರಿಗೆಲ್ಲ ಮೂವಿ ಕ್ರೇಜು. ತಮಿಳ್, ತೆಲುಗು ಯಾವ್ದಾದ್ರು ಫಿಲಮ್ ಇದ್ರು ನಾನು ಕರ್ಕೊಂಡು ಹೋಗ್ಬಿಡ್ತಿದ್ರು. ಅದಕ್ಕೆ ಹಂಗಿಗೆ ಫಿಲಮ್ ಕ್ರೇಜ್ ಇತ್ತು. ನಾನು ಯಾವಾಗ ನೋಡೋಕೆ ರೆಸ್ಟ್ರಿಕ್ಷನ್ ಇಲ್ಲ ಮನೇಲಿ. ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ ಇವ್ನು ಏನಾರು ಆಗ್ಲಿ ಫಿಲಮ್ ಅಂದ್ರೆ ಇವ್ನು ಕೇಳಲ್ಲ ಅಂತ ಅನ್ಬಿಟ್ಟು. ಬಟ್ ಆದ್ರೆ ನಾನು ಡೀಪ್ ಡೌನ್ ಯಾರಿಗೂ ಹೇಳ್ತಿರ್ಲಿಲ್ಲ, ಯಾಕೆಂದ್ರೆ ನನ್ಗದೊಂದು ಇತ್ತು, ಏನಾದ್ರು ಆಗ್ಲಿಲ್ಲ ಅಂದ್ರೆ ಯಾಕೆ ಬೇಕು ಅಂತ ಅನ್ಬಿಟ್ಟು. ನನ್ನ ನೆಕ್ಸ್ಟ್ ಸ್ಟೇಜನ್ನು ಇವಾಗ್ಲೂ ಅಷ್ಟೇ ಹೇಳಕ್ಕೆ ಎಲ್ರಿಗೂ ಹೆದರಿಕೆ. ಏನಾದ್ರು ಮಾಡ್ಬಿಟ್ಟೆ ಏನಾದ್ರು ಸ್ವಲ್ಪ ಗೊತ್ತಾಗ್ಲಿ, ಸುಮ್ಮನೆ ಅದಕ್ಕಿಂತ ಮುಂಚೆ ಯಾಕೆ ಹೇಳೋದು ಅಂತ ಅನ್ಬಿಟ್ಟು. ಅದಕ್ಕೆ ಇಂಜಿನಿಯರಿಂಗ್ ಮಾಡಿದೆ. ಅಪ್ಪ ಅಮ್ಮ ಹೇಳಿದ್ರು, ಅಂದ್ರೆ ಅವ್ರಿಗೆ ಮೆಡಿಕಲ್ ಮಾಡಬೇಕಿತ್ತು ಅಂತ ನಮ್ಮ ಅಮ್ಮಂಗೆ ಭಾರಿ ಆಸೆ ಇತ್ತು. ಸ್ಟೂಡೆಂಟ್ ಕೂಡ ಆಗಿದ್ರಾ? ನಾನು ಟಾಪರೇ ಇದ್ದೆ. ಫಸ್ಟ್ ಬೆಂಚರ್ ಅಲ್ಲ, ಲಾಸ್ಟ್ ಬೆಂಚರ್ ಇಂದ ಟಾಪರ್ ಆ ಥರ. ನಂದು ಆಲ್ಮೋಸ್ಟ್ 95 ಹಂಗೆ ಪರ್ಸೆಂಟೇಜ್ ಎಲ್ಲ ಇದ್ದಿದ್ದು. ಸ್ಕೂಲಿಂಗ್ ಅಂದ್ರೆ ಪ್ರೈಮರಿ ಹೈಸ್ಕೂಲ್ ಎಲ್ಲ ಮಂಡ್ಯದಲ್ಲ? ಎಲ್ಲ ಮಂಡ್ಯ. ಕಾಲೇಜ್ PUನು ಮಂಡ್ಯದಲ್ಲೇ ಓದಿದ್ದು ನಾನು. ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ನಾನು. ಆಮೇಲೆ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಚೆನ್ನಾಗಿ CETಲಿ ರ್ಯಾಂಕ್ ತಗೊಂಡು RV ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಿದ್ದು. ಆವಾಗ ಅದಕ್ಕೆ ನಮ್ಮ ಮೆರಿಟ್ ಸೀಟಲ್ಲೇ. ಹೌದು, ಇಂಜಿನಿಯರಿಂಗ್. ಎಷ್ಟು ಬಂದಿತ್ತು ರ್ಯಾಂಕಿಂಗ್ ಎಲ್ಲ? ನಂದು ಅರೌಂಡ್ 5K ಏನೋ ಬಂದಿತ್ತು CET ರ್ಯಾಂಕ್. 5000 ಬಂದಿತ್ತು. ಇಂಜಿನಿಯರಿಂಗ್ ಯಾವ ಬ್ರಾಂಚ್? EC, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. RV ಕಾಲೇಜ್, ಬೆಂಗಳೂರು ಕಾಲೇಜ್. ಹೌದು. ಅದು ಮಾಡಿದ್ಮೇಲೆ ಅಂದ್ರೆ ಆಗ್ಲೂ ಇತ್ತಲ್ವಾ? ಅದು ಮಾಡಾದ್ಮೇಲೆ ಇತ್ತು ಒಳಗಡೆ, ಬಟ್ ನಾನು ಎಲ್ಲೂ ಯಾವ ಶೋಸು ಮಾಡ್ತಿರ್ಲಿಲ್ಲ. ನಾನು ಹೆಂಗೆ ಅಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಆನ್ಯುವಲ್ ಡೇ ಅದೆಲ್ಲ ಇರ್ತಿತ್ತಲ್ಲ, ಎಲ್ಲದರಲ್ಲೂ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದೆ ಅಂತ ಮುಂದೆ ನಿಲ್ಸ್ತಿದ್ರು. ನಾನೇ ಎಲ್ಲ ಕಡೆ ಹೀರೋ ಆಗ್ತಿದ್ದೆ, ಬಟ್ ತಲೆ ಎತ್ತು ನೋಡ್ತಿರ್ಲಿಲ್ಲ. ನನ್ಗೆ ಅಷ್ಟು ಸ್ಟೇಜ್ ಫಿಯರ್ ಇರ್ತಿತ್ತು. ಅದಕ್ಕೆ ಅದೊಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು. ಅದಕ್ಕೋಸ್ಕರ ನಾನು ಇಲ್ಲೆಲ್ಲೂ ಮಾಡಲಿಲ್ಲ. ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ಅಂದ್ಬಿಟ್ಟೆ. ಆರಾಮ್ ಟೈಮ್ ತಗೊಂಡು ಥಿಯೇಟರ್ಗೆ ಹೋಗಿ, ಆಮೇಲೆ ಈ ಕೆಲಸನೂ ಮಾಡ್ತಾ ಇದ್ದೆ ಒಂದು ಗ್ಯಾಪಲ್ಲಿ ಸ್ವಲ್ಪ ದಿವಸ. ಆಮೇಲೆ ಇಂಜಿನಿಯರಿಂಗ್ ಓದುವಾಗಲಾ?
ಓದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು 9 to 5 ನಾನು ಇಲ್ಲಿದ್ರೆ ಇಲ್ಲೇ ಸ್ಟಕ್ ಆಗ್ಬಿಡ್ತೀನಿ. ಪ್ರಾಬಬ್ಲಿ ಇಲ್ಲಿ ಬರ್ತಾರ ಸ್ಯಾಲ್ರಿ ಫಿಕ್ಸ್ ಆಗಿ ಹೆಂಗಿದ್ರು ರಿಜಿಡ್ ಸ್ಯಾಲ್ರಿ ಬರ್ತಾ ಇದೆಯಲ್ಲ, ಯಾಕೆ ಬೇಕು ರಿಸ್ಕ್ ತಗೊಳ್ಳಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟೆ ಹೊರಗಡೆ ಬಂದೆ. ಅಂದ್ರೆ ಅದಕ್ಕೆ ಪೇರೆಂಟ್ಸ್ ಓಕೆ ಅಂತ ಹೇಳಿದ್ರೆ ಅದಕ್ಕೆ ಇನಿಷಿಯಲಿ ಇಲ್ಲ ಅಂದ್ರು. ನಾನು ಅದಕ್ಕೆ 1 ವರ್ಷ ಟೈಮ್ ಕೇಳಿದೆ. 1 ವರ್ಷ ಟೈಮ್ ಕೊಡಿ, ಏನೂ ಆಗಿಲ್ವಾ ನಾನು ವಾಪಸ್ ನೀವೇನು ಹೇಳ್ತೀರಾ ಆ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ MS ಮಾಡಕ್ಕೆ ಹೋಗ್ತೀನಿ ಏನಾದ್ರು. ಅದಕ್ಕೆ ನಾನು ಆಡಿಯನ್ಸ್ಗೂ ಏನು ಹೇಳೋದಂದ್ರೆ, ಅಪ್ಪ ಅಮ್ಮ ಬಿಡ್ತಾರೆ, ಬಟ್ ಆದ್ರೆ ಅವ್ರಿಗೇನೋ ಒಂದು ನಂಬಿಕೆ ಅನ್ನೋದು ಬೇಕು. ಸೊ ಅದಕ್ಕೋಸ್ಕರ ನಾನು ಅದಕ್ಕೆ 1 ವರ್ಷ ಟೈಮ್ ಕೇಳಿದ್ದೆ ಅವ್ರಿಗೆ. 1 ವರ್ಷದ ಮೇಲೆ ನನ್ನ ಕೈಲಿ ಆಗ್ಲಿಲ್ವ ಏನು ಪ್ರೂವ್ ಮಾಡೋಕ್ಕೆ, ನಾನು ವಾಪಸ್ MS ಮಾಡ್ತೀನಿ ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳಿದೆ. ಲಕ್ಕಿಲಿ ಡಿಸೆಂಬರ್ಗೆ 1 ವರ್ಷ ಮುಗಿತಾ ಇತ್ತು, ಡಿಸೆಂಬರ್ 2025ಗೆ. ಅವಾಗ ಪ್ರಾಜೆಕ್ಟ್ ಓಕೆ ಆಗಿದೆ, ನವೆಂಬರ್ಗೆ ಓಕೆ ಆಯ್ತು ಪ್ರಾಜೆಕ್ಟ್. 2-3 ಟೇಕ್ ಆಫ್ ಆಗಿ ಸ್ವಲ್ಪ ಇಳಿದಿತ್ತಂಗೆ ಎಲ್ಲೋ ಹೋಪ್. ಸೀರಿಯಲ್ಸ್ ನನಗೆ ಎಂಟರ್ ಆಗೋದು ಹೆಂಗೆ ಅಂತ ಗೊತ್ತಿರ್ಲಿಲ್ವಲ್ಲ ಇಂಡಸ್ಟ್ರಿ. ಆಮೇಲೆ ಸುಮಾರು ಜನ ಕರೆಕ್ಟ್ ನನ್ನ DMs ಅಲ್ಲಿ ಅದು ಇತ್ತು, ನಾವು ಇಂಡಸ್ಟ್ರಿಗೆ ಬರಬೇಕು ಸೀರಿಯಲ್ಗೆ. ನಾನು ವಿತೌಟ್ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ ನನ್ನ ಸುಮಾರು ಜನ ಕೇಳ್ತಾ ಇದ್ದಾರೆ. ಅಂದರೆ ನಾನು ಬಂದಿದ್ದು ಹೆಂಗೆ ಅಂತ ನಾನು ಹೇಳ್ತೀನಿ, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ನನಗೆ ಒಂದು ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಇರಲಿಲ್ಲ ಇಲ್ಲಿ ಇಂಡಸ್ಟ್ರಿ ಒಳಗಡೆ, ಯಾರ್ದು ಹೆಂಗೆ ಹೋಗ್ಬೇಕು ಅಂತ. ಇನಿಷಿಯಲಿ ಫ್ಯೂ ಡೇಸ್ ಹೆಂಗೆ ಅಂದರೆ, ನಾನು ಕಾಲೇಜೆಲ್ಲ ಮುಗಿಸ್ಕೊಂಡು ಒಂದೊಂದು ದಿವಸ ಗಾಂಧಿನಗರ್ಗೆ ಹೋಗ್ತಿದ್ದೆ. ಸುಮ್ಮನೆ ಗಾಂಧಿನಗರ್ಗೆ ಹೋಗ್ತಿದ್ದೆ, ಯಾಕೆಂದರೆ ಗಾಂಧಿನಗರ್ಗೆ ಅಂತ ಹೇಳ್ತಿದ್ರಲ್ಲ, ಚಿಕ್ಕ ವಯಸ್ಸಿಂದ ಅದೆಲ್ಲ ಕೇಳ್ತಿದ್ವಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಸುತ್ತಾಡ್ತಿದ್ದೆ. ಜಾಸ್ತಿ ಏನಿಲ್ಲ, ಒಂದು 4 ದಿವಸ ಸುತ್ತಾಡಿದ್ದೀನಿ. ಎಕ್ಸಾಜರೇಟು ಎಲ್ಲ ಮಾಡಿಸ್ಬೇಡ. ಅದಕ್ಕೆ ಒಂದು 4 ದಿವಸ ಹೋಗ್ತಿದ್ದೆ. ಸುಮ್ಮನೆ ಹಿಂಗೆ ಅದೆಲ್ಲ ಒಂದಷ್ಟು ನೋಡಿದೆ, ಬೋರ್ಡ್ಗಳು, ಪ್ರೊಡಕ್ಷನ್ ಹೌಸ್ಗಳದ್ದು ಅದೆಲ್ಲ ನೋಡಿದೆ. ಓಕೆ ಹಿಂಗಿರುತ್ತೆ, ಹೆಂಗೆ ಅಪ್ರೋಚ್ ಮಾಡೋದು ಅವ್ರಿಗೆ ಒಂದು ಪೋರ್ಟ್ಫೋಲಿಯೋ. ಅವ್ರು ಕೇಳಿದಾಗ ಪೋರ್ಟ್ಫೋಲಿಯೋ ಬೇಕಂದ್ರು. ಆ ಪೋರ್ಟ್ಫೋಲಿಯೋಗೆ ಹೋದಾಗ ಇಷ್ಟಿಷ್ಟು ಅಮೌಂಟ್ ಆಗುತ್ತೆ ಅಂದರು. ಸೊ ನಾನು ಅನ್ಕೊಂಡೆ ಪೋರ್ಟ್ಫೋಲಿಯೋ ಮಾಡಿಸಿ ನಾನು ಏನು ಮಾಡ್ದೇನೆ ಇದ್ರೆ ಏನು ಪ್ರಯೋಜನ ಅಂದ್ಬಿಟ್ಟು ಫಸ್ಟ್ ಥಿಯೇಟರ್ ಮಾಡೋಕ್ಕೆ ಹೋದೆ. ನಾಟಕ ಇದಕ್ಕೆ ಸೇರಿಕೊಂಡೆ, ಒಂದಷ್ಟು ನಾಟಕಗಳು ಮಾಡಿದೆ. ಅಲ್ಲಿ ನೆಟ್ವರ್ಕ್ ಬಿಲ್ಡ್ ಆಯಿತು. ಮಂಜುನಾಥ್ ಹೆಗ್ಡೆ ಸರ್ ಇವತ್ತು ನಾನು ನೆನ್ಸ್ಕೊಬೇಕು, ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ಸರ್ಗೆ. ಯಾವುದೇ ಇದ್ರು ಆಡಿಷನ್ಸ್ ನಾನು ಕಳಿಸ್ತಿದ್ರು ಪಾಪ ಅವರು ಸೀನಿಯರ್ ಆರ್ಟಿಸ್ಟ್ ಅವರು. ಯಾವುದೇ ಇದ್ರು ಕಳಿಸ್ತಿದ್ರು. ನಾನು ಎಲ್ಲದಕ್ಕೂ ಹೋಗಿದ್ದೀನಿ ಆಲ್ಮೋಸ್ಟ್. ಚಿಕ್ಕದು ಪ್ರೊಡಕ್ಷನ್, ದೊಡ್ಡದು ಪ್ರೊಡಕ್ಷನ್, ಆ ಫಿಲಮ್ ಒಂದೊಂದು ಟೇಕ್ ಆಫೇ ಆಗಲ್ಲ ಅಂತ ಗೊತ್ತು. ಅದೊಂದೊಂದು ಇರುತ್ತೆ ಗೊತ್ತಾ, ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೂ ಎಲ್ಲ ಹೋಗಿದ್ದೀನಿ, ಅದಕ್ಕೂ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಒಂದಷ್ಟು ಸ್ಕ್ಯಾಮ್ಗಳು ಆಗ್ಬೇಕಾಗಿತ್ತು, ಅದಕ್ಕೂ ಹೊರಗಡೆ ಬಂದಿದ್ದೀನಿ ಆಲ್ಮೋಸ್ಟ್. ಅಂದ್ರೆ ಯಾವ ತರ ಸ್ಕ್ಯಾಮ್ ಅಂದ್ರೆ ಸುಮ್ಮನೆ ನಿಮ್ಗೆ ಗೊತ್ತಿರೋ ಇಂಡಸ್ಟ್ರಿ ಆಡಿಷನ್ ಬನ್ನಿ, ಇದನ್ನ ನೀವು ಖರ್ಚು ನೋಡ್ಕೊಳ್ಳಿ, ಇದನ್ನ ನಾವು ನೋಡ್ಕೋತೀವಿ, ಒಟ್ಟಿಗೆ ಬಿಲ್ಡ್ ಮಾಡೋದ ಒಂದು ಆತರ ಎಲ್ಲ ಇರ್ತು. ಯಾರು ಫಿಲಮ್ ಮಾಡೋರಲ್ಲ ಬಿಡಿ. ಅದೇ ಅವ್ರು ಯಾರು ಫಿಲಮ್ ಮಾಡೋರಲ್ಲ, ಅದನ್ನ ಒಂದು ಹೇಳ್ಬೇಕು, ಯಾರು ದುಡ್ಡು ಕೊಟ್ಟು ನೀವೇ ಹೋಗ್ಬೇಡಿ. ಯಾಕೆಂದ್ರೆ ಆಕ್ಟರ್ ಆಗಿ ಬಂದಿರೋದು ನಾವು ಆಕ್ಟಿಂಗ್ ಮಾಡಕ್ಕಷ್ಟೇ, ನಾವು ದುಡ್ಡು ಇಸ್ಕೊಬೇಕು. ನಾವೇ ದುಡ್ಡು ಕೊಟ್ಟು ಆಕ್ಟಿಂಗ್ ಮಾಡೋದು ಇದೆಲ್ಲ. ಹಂಗಾಗಿ ಕೊನೆಯಲ್ಲಿ ನೆಟ್ವರ್ಕ್ ಬಿಲ್ಡ್ ಆಗಿ ಒಂದು ಹಂತಕ್ಕೆ ಬಂದಾದ್ಮೇಲೆ ಇಲ್ಲಿ ಈ ಪ್ರಾಜೆಕ್ಟ್ ಸಿಕ್ಕಿದ್ದು. ಓಕೆ, ಅಂದ್ರೆ ಇವಾಗ ಅದು ನೀವು ಹೇಳಿದ್ರಿ ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟು ಇರಲಿಲ್ಲ, ಮತ್ತೆ ಬ್ಯಾಕ್ಗ್ರೌಂಡು ಏನೂ ಇಲ್ಲ ಅಂತ. ಅಂದರೆ ತುಂಬ ದೊಡ್ಡ ಒಂಥರ ಸಮುದ್ರ ಇದೆ ಆ್ಯಕ್ಚುಲಿ. ಗೊತ್ತಲ್ಲ ನಿಮಗೆ, ನನಗೆ ಯಾರನ್ನು ಹಿಂಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲಿ, ಅಥವಾ ಈಗ ಆಡಿಷನ್ ಹೋದ್ರೂ ಅಲ್ಲಿ ಸೆಲೆಕ್ಟ್ ಆಗ್ತೀವೋ ಇಲ್ವೋ, ಮತ್ತು ಅಲ್ಲೂ ಒಳಗಡೆ ಸುಮಾರೆಲ್ಲ ನಡೆಯುತ್ತೆ ಆ್ಯಕ್ಚುಲಿ ಸೆಲೆಕ್ಷನ್ ಪ್ರೊಸೆಸಲ್ಲೂ. ಮೊದಲೆಲ್ಲಾದರೆ ಈಗ ಓಕೆ ನಿರ್ದೇಶಕರು ಒಪ್ಕೊಂಡ್ರೆ ಅದಾಗಿರ್ತಾ ಇತ್ತು, ಅಥವಾ ಯಾರೋ ಒಬ್ಬರು ಒಪ್ಪಿದ್ರೆ ಸಾಕಾಗಿರೋದು. ಈಗ ನಿರ್ದೇಶಕರು ಒಪ್ಪಬೇಕು, ಮತ್ತು ಪ್ರೊಡ್ಯೂಸರ್ಸ್ ಒಪ್ಪಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಮತ್ತು ಇವರು ಚಾನಲ್ ಅವರು ಮೇನ್ ಒಪ್ಪಬೇಕು. ಅದೆಲ್ಲ ಅಪ್ರೂವಲ್ಸ್ ಸುಮಾರಿದೆ ಇವಾಗ. ಸೊ ಇದೇನು ಇಲ್ಲದೆ ಅಂದರೆ ಸುಮ್ಮನೆ ಇವಾಗ ನಾನು ಬ್ಲ್ಯಾಂಕ್ ಆಗಿ ಇಳಿದಿದ್ದೀನಿ, ಇದು ಸಿಗುತ್ತೋ ಇಲ್ವೋ ಅನ್ನೋ ಥರದೊಂದು ಮೈಂಡ್ ಸೆಟ್ ಇರುತ್ತೆ ಗೊತ್ತಾ. ಆದರೂ ನಿಮಗೆ ಇಲ್ಲ ಇದನ್ನೇ ಪರ್ಸ್ಯೂ ಮಾಡ್ತೀನಿ ಅಂತ ಯಾಕೆ ಅನ್ನಿಸ್ತು? ಅವಾಗ ಹೆಂಗೆ ನಿಮ್ಮನ್ನು ನೀವು ಕಂಡಕ್ಟ್ ಮಾಡ್ಕೊಳ್ತೀರಿ? ಅಂದರೆ ನನಗೆ ಇದನ್ನ ಬಿಟ್ಟು ಬೇರೆ ಏನು ಕಾಣಿಸ್ತಾನೆ ಇಲ್ಲ ನನಗೆ. ಐ ಕ್ಯಾನ್ ಸಿ ಮೈಸೆಲ್ಫ್ ಎನಿವೇರ್ ಎಲ್ಸ್. ಅಂದರೆ ಬೇರೆ ಎಲ್ಲೂ ನನಗೆ ಈ 9 to 5 ಜಾಬ್ ಎಲ್ಲ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗೇ ಇಲ್ಲ. ನನಗೆ ಇದನ್ನ ಮಾಡ್ತೀನಿ, ನಾನು ಇದನ್ನ ಏನೇ ಕೊಟ್ಟರು ನಾನು ಈ ವಿಚಾರದಲ್ಲಿ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿತ್ತು. ಆಮೇಲೆ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದು ಸ್ವಲ್ಪ ಮಾಡಿ ಅಂತಲೂ ಹೇಳ್ತೀನಿ ಜನಗಳಿಗೆ. ಅಟ್ಲೀಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡಲಿ ಅಂದರೆ ಪಾಸಿಟಿವ್ ಥಾಟ್ಸ್ ಇರಲಿ, ಪಾಸಿಟಿವ್ ಥಿಂಕಿಂಗ್ ಇರಲಿ, ಆವಾಗ ಸ್ವಲ್ಪ ವರ್ಕ್ ಆಯ್ತು. ನನಗೆ ವರ್ಕ್ ಆಗ್ಬೋದೇನೋ ಬೇರೆಯವ್ರಿಗೂ. ಕರೆಕ್ಟ್. ಅಂದರೆ ನಾನು ಯಾಕೆ ಅದನ್ನು ಕೇಳಿದೆ ಅಂದರೆ ಇವಾಗ ಮೋಸ್ಟ್ ಆಫ್ ದೆಮ್ ಅಂದರೆ ಇಲ್ಲ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ. ಈಗ ಇಂಜಿನಿಯರಿಂಗಲ್ಲಿ ನಿಮ್ಮ ಥರನೇ ಅಥವಾ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರು, ಒಳ್ಳೊಳ್ಳೆ ಪರ್ಸೆಂಟೇಜ್ ತೆಗೆದವರು ಕೂಡ ಇಂಡಸ್ಟ್ರಿಗೆ ಬಂದಿದ್ದು ನೋಡಿದ್ದೀವಿ. ಬಟ್ ಅದ್ರಲ್ಲಿ ಮೋಸ್ಟ್ ಆಫ್ ದೆಮ್ ಅಂದರೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಪ್ಪ ಅಮ್ಮನ ಒಂದು ಫೋರ್ಸಿಗೆ ಓದ್ತಿದ್ವಿ, ಆ ಥರದ್ದೆಲ್ಲ ಹೇಳಿದವರು ಇದ್ದಾರೆ. ಬಟ್ ಯು ಆರ್ ಅ ವೆರಿ ಗುಡ್ ಅಂದರೆ ಅಕಾಡೆಮಿಕ್ ಸ್ಟೂಡೆಂಟ್. ಬಟ್ ಸ್ಟಿಲ್ ನಿಮಗೆ ಇದ್ರ ಕಡೆಗೆ ಹೆಂಗೆ ಒಲವು ಅಂದರೆ
ಬಂತು ಅಂತ ಅಂದರೆ ಎಲ್ಲೂ ಡಿವಿಯೇಟ್ ಆಗಲಿಲ್ಲ ನೀವು ಚೆನ್ನಾಗಿ ಅಂದರೆ ಅದೊಂದಿರುತ್ತೆ ಗೊತ್ತಾ ಪೇರೆಂಟ್ಸಿಗೆಲ್ಲ ಇಷ್ಟೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇದು ಮಾಡಿ ಒಳ್ಳೆ ಕಾಲೇಜಲ್ಲಿ ಓದಿ ಈ ತರ ಮಾಡಿ ಓದಿ ಮತ್ತು ಆ ಕಾಲೇಜಲ್ಲೂ ನಿಮಗೆ ನೋಡಿ ಈಗ ಪಾಪ ನಮ್ಮ ಪೇರೆಂಟ್ಸ್ಗೆ ಹೇಳ್ಬೇಕು ಗೊತ್ತಾ, ಅವಾಗ ಸುಮಾರು ಜನ ಬಂದು ನಮ್ಮ ರಿಲೇಟಿವ್ಸ್ ಆಗಿರ್ಲಿ ಇವರು RV ಕಾಲೇಜಲ್ಲಿ ಓದಿ ಈ ತರ ಏನಕ್ಕೆ ಸುಮ್ಮನೆ ಕೂತಿದ್ದಾನೆ, ಒಳ್ಳೆ ಪ್ಲೇಸ್ಮೆಂಟ್ ಆಗ್ತಿತ್ತಲ್ಲ ಅದು ಇದು ಅಂತೆಲ್ಲ ಅಂದಾಗ ಇಲ್ಲ ಅವನೇನೋ ಮಾಡ್ತಾ ಇದ್ದಾನೆ ಪರವಾಗಿಲ್ಲ. ನಾನು ಯೂಶಲಿ ನನ್ನ ಫ್ರೆಂಡ್ಸ್ಗೂ ಎಲ್ಲ ಹೇಳ್ತಾ ಇದ್ದೆ, ಮುಂಚೆನೇ ಹೇಳ್ತಿದ್ದೆ, ನಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ದುಡ್ಡು ಫೇಮು ಆಟೋಮೆಟಿಕಲಿ ಬರುತ್ತೆ ಅಂತ ಅನ್ಬಿಟ್ಟು ಆ ಥರ ಅದನ್ನ ಬಿಲೀವ್ ಮಾಡ್ತೀನಿ ನಾನು. ನಮ್ಗೇನು ಇಂಟ್ರೆಸ್ಟ್ ಇದೆ ಅದನ್ನ ಮಾಡ್ತಾ ಇದ್ರೆ ಏನು ಬೇರೆ ಏನು ಯೋಚನೆ ಮಾಡೋದು ಬೇಡ, ಅದನ್ನೇ ಮಾಡ್ತಾ ಇದ್ರೆ ಎಲ್ಲ ಆಟೋಮೆಟಿಕಲಿ ಬಂದೇ ಬರುತ್ತೆ ಇವೆನ್ಚುಲಿ. ಸೊ ಅದನ್ನ ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡ್ರು. ಓಕೆ. ಸೊ ಇನ್ನು ಅಂದರೆ ಯಾವುದಾದ್ರೂ ಒಂದು ಹಂತದಲ್ಲಿ ಬೇಡಪ್ಪ ಇದೇನೋ ವರ್ಕೌಟ್ ಆಗೋ ಥರ ಇಲ್ಲ, ಸುಮ್ಮನೆ ಹೋಗೋಣ ಕೆಲಸ ನಾರ್ಮಲ್ ಕೆಲಸ ಮಾಡಿಬಿಡೋಣ ಅಂತ ಅನ್ಸಿದ್ದಿದೆಯಾ ನಿಮಗೆ? ಹೇಗೆ? ಇಲ್ಲ ಆ ಥರ ಏನೊಂದು ಪ್ರಾಬಬ್ಲಿ ಇನಿಷಿಯಲ್ ಸ್ಟೇಜಸ್ ಅಂತ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಆ ಥರ ಥಾಟು ಬಂದಿಲ್ಲ ನನಗೆ ಇದುವರೆಗೂ. ಇಲ್ಲ ಮಾಡ್ತೀನಿ ಏನೋ ಒಂದು ಆಗುತ್ತೆ ಅಂತಾನೆ. ಯಾಕೆಂದರೆ ಇಲ್ಲಿ ಫಿಲ್ಮ್ ಇಂಡಸ್ಟ್ರಿಲಿ ಗೆದ್ದಿರೋರ ಕತೆಗಿಂತ ಗೆದ್ದಿರೋರು ಸುಮಾರು ಜನ ಇರ್ಬೋದು, ಬಟ್ ಒಂದು ಸೈಡ್ ಸ್ಕ್ರೀನಿಂದ ಈ ಕಡೆ ನೋಡಿದ್ರೆ ಸೋತಿರೋರು ಸುಮಾರು ಜನ ಇದ್ದಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ಒಂದೊಂದ್ಸತಿ ಅನ್ಸುತ್ತೆ, ಡೌಟ್ ಆಗುತ್ತೆ, ಇಷ್ಟು ಜನ ನಮ್ಗಿಂತ ಟ್ಯಾಲೆಂಟ್ ಇರೋರು ಒಬ್ಬೊಬ್ರು ಇರ್ತಾರೆ, ಬಟ್ ಅವ್ರಿಗೆ ಆಪರ್ಚುನಿಟೀಸ್ ಇರಲ್ಲ ಅಥವಾ ಇನ್ನೊಂದೇನೋ ಫ್ಯಾಕ್ಟರ್ ವರ್ಕ್ ಆಗಿರಲ್ಲ. ಬಟ್ ಅದೇ ನಾವು ಪ್ರಯತ್ನ ಪಡಲೇಬೇಕಲ್ವಾ, ಅದಕ್ಕೆ ನಾನು ಹಾನೆಸ್ಟಾಗಿ ಪ್ರಯತ್ನ ಪಟ್ಟೆ, ಸೊ ಸಿಕ್ತು ಅಷ್ಟೇ. ಸೊ ಈಗ ಪೇರೆಂಟ್ಸ್ ಆ್ಯಕ್ಚುಲಿ ಪರ್ಮಿಷನ್ ಕೊಟ್ಟರು ಇಂಜಿನಿಯರಿಂಗ್ ಚೆನ್ನಾಗಿ ಓದಿ ಎಲ್ಲ ಪಾಸ್ ಔಟ್ ಆದರೂ ಕೂಡ, ಮತ್ತು ನೀವು ಗರ್ಲ್ ಫ್ರೆಂಡು ಕೂಡ ಅದೇ ಥರ ಪರ್ಮಿಷನ್ ಕೊಟ್ಟರಾ ಓಕೆ ನೀವು ಮಾಡ್ಕೊ ಅಂತೆಲ್ಲ? ಹೇಗೆ? ಗರ್ಲ್ ಫ್ರೆಂಡ್ ಇದ್ದಿದ್ರೆ ಪ್ರಾಬಬ್ಲಿ ಅವಳು ಪರ್ಮಿಷನ್ ಕೊಡ್ತಿದ್ಲೇನೋ, ಯಾಕೆಂದ್ರೆ ನಮ್ ಕೇಟು, ಬಟ್ ಇಲ್ಲ ಅನ್ಫಾರ್ಚುನೇಟ್ಲಿ ಇಲ್ಲ. ಅಂದ್ರೆ ಈಗಲೇ ಗರ್ಲ್ ಫ್ರೆಂಡ್ ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಫ್ಯಾನ್ಸ್ ಕಡಿಮೆ ಆಗ್ತಾರೆ ಅಂತಾನೆ? ಇಲ್ಲ, ಇದಕ್ಕೆ ಏನು ಇಲ್ಲ, ನನಗೇನಿಲ್ಲ, ಬಟ್ ಗರ್ಲ್ ಫ್ರೆಂಡ್ ಇಲ್ಲ ಅನ್ಫಾರ್ಚುನೇಟ್ಲಿ. ಐ ವಿಶ್ ಐ ಹ್ಯಾಡ್ ಒನ್, ಬಟ್ ಇಲ್ಲ. ದಯವಿಟ್ಟು ಇವಾಗ ನೀವು ನಮ್ಗೆ ಯಾರು ಪ್ರಪೋಸ್ ಮಾಡಲ್ಲ, ನಮ್ಗೆ ಯಾರು ಮಾಡ್ತಾರೆ ಅಂತೆಲ್ಲ ಹೇಳಲೇಬೇಡಿ. ಸುಮಾರು ಜನ ಇವಾಗ ನಿಮ್ಗೆ ಫ್ಯಾನ್ಸ್ ಅಲ್ಲ, ಈಗ ಗೊತ್ತು, ಬಟ್ ತಿಲಕ್ಕಾಗಿ ಮಾಡೋದ್ಕಿಂತ ಯಶಸ್ಸಾಗಿ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಈಗೆಲ್ಲ ನೋಡ್ಕೊಂಬರೋ ತಿಲಕ್ ದೇಶಮುಖ್ ಆಗಿ, ಬಟ್ ಯಶಸ್ಸಾಗಿ ಮಾಡಿದ್ರೆ ಒಂಥರ ಖುಷಿ ಆಗಿರ್ತಿತ್ತು. ಕರೆಕ್ಟ್. ಆ ದಿನ ಏನು ದೂರ ಇಲ್ಲ, ಅದು ಬರುತ್ತೆ. ಸೊ ಇನ್ನು ಆ್ಯಕ್ಚುಲಿ ನೆಕ್ಸ್ಟ್ ಏನು ಆ್ಯಕ್ಚುಲಿ ಮುಂದೆ ಏನು ಮಾಡಬೇಕು, ಯಾವುದೆಲ್ಲ ಪ್ರಾಜೆಕ್ಟ್ಸಲ್ಲಿ ಕಾಣಿಸ್ಕೊಳ್ಬೇಕು, ಅಥವಾ ಏನೇನು ಪ್ರಯತ್ನಗಳು ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಪ್ರಯತ್ನಗಳು ಆಗ್ತಾ ಇದೆ, ಒಂದಷ್ಟು ಪ್ರಾಜೆಕ್ಟ್ಸ್ ಸ್ಟೋರೀಸ್ ಎಲ್ಲ ಕೇಳಿದ್ದೀನಿ, ಬಟ್ ನೋಡಬೇಕು. ಮೂವಿನಾ ಅಥವಾ ಯಾವುದು? ಮೂವಿನೂ ಒಂದೆರಡಿದೆ, ಬಟ್ ಅದೇ ಕರೆಕ್ಟಾಗಿ ಬಂದರೆ ಪಾತ್ರ ಕರೆಕ್ಟಾಗಿ ಬರೋದು ಮಾಡಬೇಕು, ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸಿಂದ ಮಾಡಬೇಕು. ಯಾಕೆಂದರೆ ಇವಾಗ ನಾನು ಐ ಆಮ್ ನಾಟ್ ಟೆಲ್ಲಿಂಗ್ ಕನ್ನಡ ಇಂಡಸ್ಟ್ರಿ ಈ ಥರ ಇದೆ ಅಂತ, ಬಟ್ ಒಳ್ಳೆ ಫಿಲ್ಮ್ಸ್ ಮಾಡಿದ್ರೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಸುಮ್ಮನೆ ನನ್ನ ಮೂವಿಲಿ ಕಾಣಿಸ್ಕೋಬೇಕು ಅಂತ ಸುಮಾರು ಜನ ಇವಾಗ ದುಡ್ಡು ಕಾಣಿಸ್ಕೊಳ್ಳೋದ್ಕಿಂತ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಪಾತ್ರ ಸಿಕ್ಕಿ ಒಳ್ಳೆ ಬ್ಯಾನರಲ್ಲಿ ಸಿಕ್ಕಿದ್ರೆ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಕರೆಕ್ಟ್. ಅಂದರೆ ಇವಾಗ ನೀವು ಸೀರಿಯಲ್ ಓಕೆ ಇದು ಆಲ್ರೆಡಿ ಮುಗಿಯುತ್ತೆ ಸ್ವಲ್ಪ ದಿನದಲ್ಲಿ ಅಂತ ಗೊತ್ತಿತ್ತು, ಅಂದರೆ ಏನು ಥಾಟ್ ಇತ್ತು ಅವಾಗ ಆ್ಯಕ್ಚುಲಿ ಇದಾದ್ಮೇಲೆ ಏನು ಅನ್ನೋ ಥರ ಪ್ರಶ್ನೆ ಇತ್ತಾ ಅಥವಾ ಏನಿತ್ತು? ನಾನು ಹಂಗೆ ಯೋಚನೆ ಮಾಡಲ್ಲ. ಇವತ್ತು ನಾನು ಇಲ್ಲಿ ಇಂಟರ್ವ್ಯೂಗೆ ನೀವು ಕರೆದಿದ್ದೀರಾ ಅಂದರೆ ಇಂಟರ್ವ್ಯೂದು ಅಷ್ಟೇ ಯೋಚನೆ ಮಾಡಿದಿರ್ತೀನಿ. ನೆಕ್ಸ್ಟ್ ಡೇದು ಅದನ್ನ ತಲೆ ಕೆಡಿಸ್ಕೊಳ್ಳೋದು, ಇವಾಗ ಇದನ್ನ ಮುಗಿಸ್ಬಿಟ್ಟು ಹೋಗೋಣ ಅಷ್ಟೇ ನನ್ನ ತಲೆಯಲ್ಲಿರೋದು. ಅವತ್ತಿನ ದಿವಸದ ಅವತ್ತು ಅಷ್ಟೇ. ನಾನು ಇದರಲ್ಲೂ ಅಷ್ಟೇ, ಅದಕ್ಕೋಸ್ಕರ ನಾನು ಪ್ರಾಬಬ್ಲಿ ಅವಾಗೆಲ್ಲ ಜಾಸ್ತಿ ಮಿಸ್ ಮಾಡಲಿಲ್ಲ. ಇವಾಗ ಯೋಚನೆ ಮಾಡ್ತೇನೆ, ಅಯ್ಯೋ ಪವಿತ್ರ ಬಂದ ಅಲ್ಲಿ ಇದ್ದಿದ್ರೆ ಇವಾಗ ಸೆಟಲ್ ಇರ್ತಿದ್ದೆ ಆರಾಮಾಗಿ ಅಂತ ಅನ್ಕೊಂಡು ಯೋಚನೆ ಆಗುತ್ತೆ. ಅವತ್ತಿಂದ ಅಷ್ಟೇ ಯೋಚನೆ ಮಾಡ್ತೀನಿ, ಜಾಸ್ತಿ ಓವರ್ ಥಿಂಕ್ ಮಾಡಕ್ ಹೋಗಲ್ಲ. ಓಕೆ. ಬಟ್ ಈಗ ಒಂದು 5 years ಡೌನ್ ದ ಲೈನ್ ಒಂದು ಟಾರ್ಗೆಟ್ ಈ ಥರ ಇಟ್ಕೊಂಡಿದ್ದೀನಿ, ಹಿಂಗಾಗಬೇಕು ಅಂತಿದ್ದೀನಿ ಅಂತೆಲ್ಲ ಇರುತ್ತಲ್ಲ, ಆ ಥರ ನಿಮ್ಮ ತಲೆಯಲ್ಲಿ ಏನಿದೆ? ಇದೆ ಮನ್ಸಲ್ಲಿ, ಬಟ್ ಮನ್ಸಲ್ಲಿದೆ ಒಂದು ದೊಡ್ಡದಾಗಿ ಏನೋ ಕಂಡಿದ್ದೀನಿ. ಹೋಪ್ ಅದು ನೆರವೇರುತ್ತೆ ಅಂತ. ಪ್ರಾಬಬ್ಲಿ ನೀವೇ ಹಿಂಗೆ ಕುತ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋದ? ಹೌದು, ಹಂಗೆ ಆಗಲಿ. ಫಿಲಂ ಪ್ರಮೋಷನಲ್ ಇಂಟರ್ವ್ಯೂಸ್, ಡೆಫಿನೆಟ್ಲಿ ಪ್ರಮೋಷನಲ್ ಇಂಟರ್ವ್ಯೂಸು, ಆಮೇಲೆ ಇಷ್ಟು ಕಲೆಕ್ಟ್ ಆಯ್ತು ಅಂತ ಅಂದ್ಬಿಟ್ಟು ಅದಕ್ಕೂ ಇಂಟರ್ವ್ಯೂ ಅದೆಲ್ಲ ಮಾಡೋದ. ಓಕೆ. ಬಟ್ ಆದರೆ ಯಾವುದು ಏನು ತಲೆಯಿದೆ ಅಂತ ಹೇಳಲ್ಲ ನೀವು ಈಗಲೇ? ಹೇಳಲ್ಲ ಅನ್ನೋದಕ್ಕಿಂತ ಹೇಳ್ತೀನಿ, ಆಮೇಲೆ ಇದು ಕಟ್ಟಾದ್ಮೇಲೆ ಹೇಳ್ತೀನಿ. ಸೊ ಇನ್ನು ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಅಂದರೆ ನಿಮಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿರುವಂತಹ ನಟರುಗಳು ಪ್ಲಸ್ ಈಗ ಸಿನಿಮಾಗಳು ಯಾವುದೆಲ್ಲ ಚಿಕ್ಕ ವಯಸ್ಸಿಂದ ನಿಮ್ಗೆ? ಅಂದರೆ ಇವಾಗ ಈ ಒಂದು ಕ್ರಾಫ್ಟ್ ಬಗ್ಗೆ ಇಂಟ್ರೆಸ್ಟ್ ಬರೋದಕ್ಕೆ ಅಫ್ಕೋರ್ಸ್ ಯಾರಾದರೂ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ. ಹೆಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಹುಡ್ಕೊಳ್ತು? ಯಾರೆಲ್ಲ ಆ್ಯಕ್ಟರ್ಸ್, ಯಾವುದೆಲ್ಲ ಫಿಲಮ್ಸ್? ಯಾರೆಲ್ಲ ಆ್ಯಕ್ಟರ್ಸ್ ಅಂದರೆ ಒಂದು ಲಿಸ್ಟೇ ಇದೆ ನನಗೆ. ಅಂದರೆ ಒಂದೊಂದು ಜಾನ್ರಾಗ ಒಬ್ಬೊಬ್ರು. ಇವಾಗ ನಮ್ದು ಮೇನ್ ಸ್ಟ್ರೀಮ್ದು ಹೇಳೋದಾದ್ರೆ, ಈಗ ದರ್ಶನ್ ಸರ್ ಮಾಡಿದಾಗೆ ಸುದೀಪ್ ಸರ್ ಮಾಡೋಕ್ಕಾಗಲ್ಲ, ಸುದೀಪ್ ಸರ್ ಮಾಡಿದಾಗೆ ದರ್ಶನ್ ಸರ್ ಮಾಡೋಕ್ಕಾಗಲ್ಲ ಅಲ್ವಾ? ಆ ಮಾಸ್ ಅಪೀಲೇ ಬೇರೆ ದರ್ಶನ್ ಸರ್ದು, ಆ ಈಗ ಕ್ಲಾಸೇ ಬೇರೆ. ಆ ಆ್ಯಕ್ಟಿಂಗ್ನ
ಇಬ್ರಿಗೂ ಅವ್ರದೇ ಡಿಫ್ರೆಂಟ್ ಜಾನ್ರಸ್ ಇರ್ತಲ್ವಾ. ಅದಕ್ಕೆ ಯಶ್ ಸರ್ ಅವ್ರು ಬಿಡಿ ಒಂದು ಡಿಫ್ರೆಂಟ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಈಗ ಸರ್. ಹಂಗೆ ಪುನೀತ್ ಸರ್ ನನಗೆ ತುಂಬಾ ಇಷ್ಟ ಇದ್ರು. ಅಂದ್ರೆ ಅವ್ರದ್ದೊಂಥರ ಆಕ್ಟಿಂಗ್ ಡಿಫ್ರೆಂಟ್ ಇತ್ತು. ಅವರು ನೋಡಕ್ ಕ್ಲಾಸ್ ಆಗಿ ಕಾಣಿಸಿದ್ರು, ಬಟ್ ನನ್ಗೆ ಅವ್ರ ಫಿಲಮ್ ಅಣ್ಣ ಬಾಂಡು, ಜಾಕಿ ಅವ್ರೊಂಥರ ಫುಲ್ ಲೋಕಲ್ ಆಗಿ ಕಂಡಾಗ ಚೆನ್ನಾಗಿ ಅನಿಸ್ತಾ ಇತ್ತು. ಆ ಥರ ಒಬ್ಬೊಬ್ರು ಇಂಪ್ಯಾಕ್ಟ್ ಮಾಡ್ತಾ ಇದ್ರು. ಬಟ್ ನನಗೆ ಆ ಮೇನ್ ಸ್ಟ್ರೀಮ್ ಹೀರೋಗಳಿಗಿಂತ ಜಾಸ್ತಿ ನಾನು ಅಬ್ಸರ್ವ್ ಮಾಡ್ತಿದ್ದು ಈ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳನ್ನ. ನಮ್ಮ ರಂಗಾಯಣ್ ರಘು ಸರ್ ಆಗಿರ್ಬೋದು, ಅಚ್ಯುತ್ ರಾವ್ ಆಗಿರ್ಬೋದು, ದೇಶಪಾಂಡೆ ಸರ್ ಆಗಿರ್ಬೋದು, ಮಂಜುನಾಥ್ ಹೆಗಡೆ ಅವರಾಗಿರ್ಬೋದು, ಅವರೆಲ್ಲ ಖಾಯಂ ಆಕ್ಟರ್ಸ್. ಎಂತ ಟ್ಯಾಲೆಂಟ್ಸ್ ಅಲ್ವಾ ಅವರೆಲ್ಲ. ಯಪ್ಪ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಅಂದ್ರೆ ಅವ್ರಿಗೆ ನಾನು ನೋಡ್ತೀನಲ್ಲ, ಬರೀ ಹಿಂಗ್ ಡೈಲಾಗ್ ನೋಡ್ಕೊಂತಾರ ಅಷ್ಟೇ. ಆಮೇಲೆ ಹಿಂಗ್ ಸೈಡ್ ಒಂದೇ ಸತಿ ನೋಡ್ಕೊಳ್ಳೋದು ಅವರೆಲ್ಲ. ಸುಮಾರು ಜನ ನ್ಯಾಚುರಲ್ ಆಗಿ ಮಾಡ್ತಾರೆ ಅವರು. ಅಂದ್ರೆ ಅದು ಓವರ್ ದ ಎಕ್ಸ್ಪೀರಿಯನ್ಸ್ ಟೈಮ್ ಬರ್ಬೋದು, ಬಟ್ ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ ಅಷ್ಟೇ. ಓಕೆ, ಪರ್ಟಿಕ್ಯುಲರ್ಲಿ ಈಗ ಫಿಲಮ್ಸ್ ಎಲ್ಲ ನಿಮಗೆ ತುಂಬಾ ಇನ್ಸ್ಪೈರ್ ಮಾಡಿದ, ಅಥವಾ ನಿಮ್ಗೇನೋ ಇದೇನೋ ಬೇರೆ ಪ್ರಪಂಚ ಅಲ್ವಾ, ಇದ್ರಲ್ಲಿ ನಾನು ಇರಬೇಕು ಅನ್ನೋ ಥರ ಅನ್ಸೋ ಥರ ಮಾಡಿದ್ದ ಸಿನಿಮಾಗಳು? ನಾನು ಥಿಯೇಟ್ರಲ್ಲಿ ನೋಡ್ತಿದ್ದಾಗ ಪ್ರತಿಯೊಬ್ರು ಅದು ಲಾರ್ಜರ್ ದನ್ ಲೈಫ್ ಅಂತಾನೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಒಬ್ಬನ್ ನೋಡಿ ಅಷ್ಟು ಜನ ವಿಷಲ್ ಹೊಡಿಯೋದು, ಚಪ್ಪಾಳೆ ತಟ್ಟೋದು, ನನ್ಗೆ ಐ ವಾಸ್ ಲೈಕ್ ನಾನು ಅಲ್ಲಿ ಇರ್ಬೇಕಾಯ್ತು, ನಾನು ಅದನ್ನ ಮಾಡ್ಬೇಕು. ಪ್ರತಿ ಸತಿ ನಾನು ಹೆಂಗ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲೇ. ನಾನು ಇವಾಗ ಇದನ್ನ ಧೈರ್ಯವಾಗಿ ಹೇಳ್ಕೊಬೋದು, ಇದನ್ನ ಮುಂಚೆ ಹೇಳ್ಕೊಂತಿರ್ಲಿಲ್ಲ. ಏನಾದ್ರು ಹಿಂಗೆ ಅವ್ರು ಮಾಡಿದ್ರೆ ನಾನು ಹೋಗ್ಬಿಟ್ಟು ಮನೇಲಿ ವಾಪಸ್ ರಿಹರ್ಸಲ್ ಮಾಡ್ತಿದ್ದೆ. ನಾನಾಗಿದ್ರೆ ಹೆಂಗ್ ಮಾಡ್ತಿದ್ದೆ ಇದನ್ನ ಅಂತ ಅನ್ಬಿಟ್ಟು. ಇದ್ರಲ್ಲಿ ಸ್ವಲ್ಪ ಸುಮಾರು ದೊಡ್ಡವ್ರೆ ಅವ್ರದ್ದು ಎಲ್ಲ. ಇದ್ರಲ್ಲಿ ಸ್ವಲ್ಪ ನಾನೇನೋ ದೊಡ್ಡ ಮೇಧಾವಿ ತರ ನಾನು ಇದ್ರ ಹಿಂಗ್ ಮಾಡ್ಬಿಟ್ರಲ್ಲ, ಇದು ಹಿಂಗ್ ಮಾಡ್ಬೇಕಾಗಿತ್ತು ಅಂತ ಅನ್ಬಿಟ್ಟು ನಾನೇ ಅನಲೈಸ್ ಮಾಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು, ಮಿರರ್ ಮುಂದೆ ಕೂತ್ಕೊಂಡು ಮಾಡ್ತಾ ಇದ್ದೆ. ಅದೆಲ್ಲ ಪ್ರಾಬಬ್ಲಿ ಇನ್ಫ್ಲೂಯೆನ್ಸ್ ಆಗ್ತಿತ್ತೇನೋ ಗೊತ್ತಿಲ್ಲದೆ. ಬಟ್ ಹಾಗೆ ಅವನ್ನೆಲ್ಲ ಇನ್ಸ್ಪೈರ್ ಆಗಿದ್ದೀರಾ ಬೇರೆ ಬೇರೆ ರೀತಿ? ತುಂಬಾ. ಆಮೇಲೆ ಬಾಲಿವುಡ್ ಅಲ್ಲೂ ಅಷ್ಟೇ ನವಾಜುದ್ದೀನ್ ಸಿದ್ದಿಕಿ ಅವರಾಗಿರ್ಬೋದು, ಪಂಕಜ್ ತ್ರಿಪಾಠಿ ಅವರೆಲ್ಲ ತುಂಬಾ ಇನ್ಸ್ಪಿರೇಷನ್ ಅಪ್ಪ. ಆಮೇಲೆ ಟಾಮ್ ಹ್ಯಾಂಕ್ಸ್ ಟರ್ಮಿನಲ್ ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ ಫಿಲಮ್, ಅದು ದ ಟರ್ಮಿನಲ್ ಅಂತ. ಆ ಫಿಲಮ್ ನೋಡಕ್ ಸಜೆಸ್ಟ್ ಮಾಡ್ತೀನಿ ನಾನು ಎಲ್ರಿಗೂ. ಬೆಸ್ಟ್ ಮೂವಿ. ಅಂದ್ರೆ ನಿಮ್ಗೆ ಒಂಥರ ಅದ್ ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಷ್ಟೇ. ಬೇರೆ ಅಂದ್ರೆ ನೀವು ಅಂದ್ರೆ ಎಲ್ಲ ವರ್ಲ್ಡ್ ಸಿನಿಮಾ ಒಟ್ಟಿನಲ್ಲಿ ಎಲ್ಲದಕ್ಕೂ ಎಕ್ಸ್ಪೋಸ್ ಆಗಿದ್ದೀರ, ಎಲ್ಲ ಭಾಷೆ ಸಿನಿಮಾಗಳು. ಅಂದ್ರೆ ನಿಮ್ಮ ಆಲ್ ಟೈಮ್ ಫೇವರೇಟ್ ಸಿನಿಮಾ ಅನ್ನೋ ಥರ ಯಾವ್ದಾದ್ರು ಇದ್ರೆ? ಅಂದ್ರೆ ಜಾನ್ರಸ್ ಮೇಲೆ ಹೋಗ್ಬಿಡುತ್ತೆ ಅದು. ನನಗೆ ಆಕ್ಷನ್ ಅಂತ ಅಂದ್ರೆ KGF ನಮ್ದು. ನಿಮ್ಗೆ ಗೊತ್ತಾ KGFಗೆ ನನ್ನ ಕಟೌಟಿ ಎಲ್ಲ ಹಾಲು ಹಾಕಿದೀನಿ ಹೋಗ್ಬಿಟ್ಟು. ಹೌದಾ? ನಾನು ಅವಾಗ ಪ್ಯೂಲ್ ಇದ್ದೆ. KGF ಕಟೌಟಿ ಎಲ್ಲ ಹಾಲು ಹಾಕಿದೀವಿ. ಆ ಥರ ನಾನು ಎಲ್ಲ ಸಿನಿಮಾ ಆಕ್ಟರ್ಸ್ದು ಎಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ಎಲ್ರದ್ದು ಫಸ್ಟ್ ಶೋ ನೋಡಿದ್ದೀನಿ, ಎಲ್ರದ್ದು. ಅದಕ್ಕೆ ಅದೊಂದು ನನ್ನ ಎಲ್ಲರಿಗೂ ಫ್ಯಾನ್ ಬಾಯ್ ಅಲ್ವಾ, ಫ್ಯಾನ್ ಬಾಯ್ ಮೂಮೆಂಟ್ ಥರ ನನಗೆ. ಸೊ ಖುಷಿ ಆಗುತ್ತೆ. ಅವ್ರ ಜೊತೆನೇ ಇನ್ನೂ ಅವ್ರ ಜೊತೆಗೆಲ್ಲ ಕೆಲಸ ಮಾಡಿಲ್ಲ, ಹೋಪ್ಫುಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಅಂದರೆ ನಿಮಗೀಗ ಸೀರಿಯಲ್ ಆ್ಯಕ್ಟರ್ಸ್ ಎಸ್ಪೆಷಲಿ ಅಂದರೆ ಸೀರಿಯಲ್ ಇಂದ ಬಂದವರು ತುಂಬ ದೊಡ್ಡದಾಗೂ ಏನಾದರೂ ಡ್ರೀಮ್ ಮಾಡ್ಬೋದು, ದೊಡ್ಡದಾಗಿ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಅಂದರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸೆಟ್ ಮಾಡಿರೋದು ಅಂದರೆ ಯಶ್ ಅವರು ಆ್ಯಕ್ಚುಲಿ. ಹೌದು. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ಟಾಕ್ಸಿಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅಂದರೆ ಸೀರಿಯಲ್ ಹೀರೋ ಅಥವಾ ಹೀರೋಯಿನ್ಸಿಗೆ ರಾಧಿಕಾ ಪಂಡಿತ್ ಅವರು ಅಷ್ಟೇ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಸೀರಿಯಲ್ ಆ್ಯಕ್ಟರ್ಸ್ ಕೂಡ ಅವರು ಸಿನಿಮಾಗೆ ಸಲ್ತಾರೆ ಅನ್ನೋದನ್ನ ಅವ್ರು ದೊಡ್ಡ ಮಟ್ಟದಲ್ಲಿ ತೋರಿಸ್ಕೊಟ್ರೆ. ಆ್ಯಕ್ಚುಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ಅಂದರೆ ಒಂದು ಹಾರ್ಡ್ ವರ್ಕು, ಲಕ್ಕು ಎಲ್ಲ ಕರೆಕ್ಟಾಗಿ ಕೂಡು ಬಂದಾಗ ಆಗದೆ ಎಷ್ಟು ಸರ್ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ಇವಾಗ ಅದೊಂಥರ ಬ್ಲೂ ಪ್ರಿಂಟ್ ಥರ ಹಾಕೊಟ್ಬಿಟ್ಟಿದ್ದಾರೆ. ನಾನು ಇವಾಗ ಯೋಚನೆ ಮಾಡೋದು, ನಾನು ಜೆನ್ಯೂನ್ಲಿ ಯೋಚನೆ ಮಾಡಿದ್ದು ಹೆಂಗೆ ಅಂದರೆ, ಇಲ್ಲ ನಾನು ಸೀರಿಯಲ್ ಒಪ್ಕೊಬೇಕಾ ಬೇಡವಾ ಅಂತ ಇದ್ದೆ ಒಂದು ಪಾಯಿಂಟಲ್ಲಿ. ಯಾಕೆಂದರೆ ಡೈರೆಕ್ಟ್ ಫಿಲ್ಮ್ಸ್, ಯಾಕೆಂದರೆ ಯೂಶಲಿ ಚಿಕ್ಕ ಸ್ಕ್ರೀನಲ್ಲಿ ನೋಡಿರೋ ಮುಖಗಳನ್ನ ಜನಗಳು ನೋಡೋಕೆ ಇಷ್ಟಪಡಲ್ಲ ಅಂತ ಎಲ್ಲ ಟಾಕ್ಸ್ ಇದೆ. ದೊಡ್ಡ ಸ್ಕ್ರೀನಲ್ಲಿ ದುಡ್ಡು ಕೊಟ್ಟು ನೋಡಲ್ಲ ಗುರು ಆ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ಆಮೇಲೆ ನಾನು ಯೋಚನೆ ಮಾಡಿದೆ, ಎಸ್ ಸರ್ರೇ 4 ಸೀರಿಯಲ್ ಮಾಡಿ ಆಮೇಲೆ ಇವಾಗ ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ, ಇಟ್ಸ್ ಓಕೆ, ಅವರೊಂದು ಮಾಡಿದರೆ ಅಂದರೆ ನಾವು ಮಾಡ್ಬೋದು ಅಂತ ಅಂದ್ಕೊಂಡು ಅದ್ರ ಮುಖಾಂತರ ನಾನು ಇಲ್ಲ ಧೈರ್ಯ ತೊಗೊಂಡು ಇಲ್ಲ ಸೀರಿಯಲ್ ಮಾಡ್ಬೋದು, ಒಳ್ಳೆ ಕ್ಯಾರೆಕ್ಟರ್ ಅಂದ್ಬಿಟ್ಟು ಮಾಡಿದ್ದು. ಕರೆಕ್ಟ್. ಯಶಸ್ ಅವರೇ, ನೀವು ಡೆಸ್ಟಿನಿನ ನಂಬ್ತೀರಾ ಅಥವಾ ಲಕ್ ನಂಬ್ತೀರಾ, ಹಾರ್ಡ್ ವರ್ಕ್ ನಂಬ್ತೀರಾ? ಯಾವುದ್ರ ಮೇಲೆ ಬಿಲೀವ್ ಮಾಡ್ತೀರಾ ಎಕ್ಸಾಕ್ಟ್ಲಿ? ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ಗೆ ಅರೈವ್ ಆಗಬೇಕು ಅಂದರೆ, ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ಗೆ ಅರೈವ್ ಆಗಬೇಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಥಿಯರಿ ಇದು, ನೀವು ಪ್ರಿಪೇರ್ ಆಗಿರಬೇಕು. ನೀವು ಯಾವಾಗಲೂ ನಿಮ್ಮ ಕ್ರಾಫ್ಟ್ ಮೇಲೆ ಅಥವಾ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಪ್ರಿಪೇರ್ ಆಗಿರ್ಬೇಕು. 100% ಕಾನ್ಫಿಡೆಂಟ್ ಇರಬೇಕು ನಿಮಗೆ. ನಾನು ಇದನ್ನು ಕೊಟ್ಟರೆ ಇದನ್ನು ಅಚ್ಚುಕಟ್ಟಾಗಿ ಇನ್ನೊಬ್ಬನಿಗಿಂತ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಅವಾಗಿದ್ದಾಗ ಆಪರ್ಚುನಿಟಿ ಬರುತ್ತಲ್ಲ, ಅದೇ ಲಕ್. ಅವಾಗ ಕರೆಕ್ಟಾಗಿ ನೀವು ಪ್ರಿಪೇರ್ ಆಗಿದ್ದಾಗ ಆಪರ್ಚುನಿಟಿ ಬರುತ್ತೆ, ಆವಾಗ ನೀವು ಪ್ರೂವ್ ಮಾಡ್ಕೊತೀರಾ, ಆವಾಗ ಲಕ್ ಸಿಕ್ತು ಅಂತ ಹೇಳ್ತಾರೆ ಅಷ್ಟೇ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ಯೂಶಲಿ ಸುಮಾರು ಚಾನ್ಸಸ್ ಸುಮಾರು ಜನಕ್ಕೆ ಸಿಗುತ್ತೆ, ಬಟ್ ಅವ್ರು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಇನ್ನೊಂದು ಅಷ್ಟು ಜನ ಯೋಚನೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಅದು ನಿಮಗೂ ಸಿಗುತ್ತೆ. ಬಟ್ ನೀವೇನಾದ್ರೆ ಕನ್ಸಿಸ್ಟೆಂಟಾಗಿ
ಸಿಕ್ಕಿಲ್ಲ ಅಂದ್ರೂ ವರ್ಕ್ ಮಾಡ್ತಾ ಇರಬೇಕು ಆ ಕ್ರಾಫ್ಟ್ ಮೇಲೆ ಆಗಲಿ ಏನಾದರೂ ಆಗಲಿ ಅದನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಒಂದು ಸಣ್ಣ ಆಪರ್ಚುನಿಟಿ ಸಿಗುತ್ತೆ. ಆವಾಗ ಕರೆಕ್ಟಾಗಿ ಎರಡು ಕೂಡ್ದಾಗಲೇ ಲಕ್ ಆಗೋದು ಅದು. ಓಕೆ. ಸೊ ಈಗ ಒಂದು ತುಂಬಾ ಅನ್ಸರ್ಟೈನ್ ಕ್ಷೇತ್ರ ಇದು ಆ್ಯಕ್ಚುಲಿ. ಹಂಗೆ ನೋಡೋಕೋದ್ರೆ ಎಲ್ಲ ಕ್ಷೇತ್ರದಲ್ಲೂ ಇನ್ಸೆಕ್ಯೂರಿಟೀಸ್ ಇರುತ್ತೆ ಅಥವಾ ಅನ್ಸರ್ಟಿನಿಟಿ ಇದೆ, ಸ್ವಲ್ಪ ಜಾಸ್ತಿನೇ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಹಾಗಿರುವ ಈಗ ನೀವು ಸಿಂಗಲ್ ಕಿಡ್ ಅಂದರೆ ನಿಮ್ಮ ತಂದೆ ತಾಯಿಯವರಿಗೆ ಸಿಂಗಲ್ ಚೈಲ್ಡ್ ಅಂದರೆ ಏನು ಅಂದರೆ ಆಲ್ಮೋಸ್ಟ್ ಈಗ ನಾವು ಆ್ಯಕ್ಟರ್ಸ್ಗಳನ್ನು ನೋಡ್ತಾ ಇರ್ತೀವಿ, ಜಸ್ಟ್ ಅವರು ಇದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರಲ್ಲ, ಒಂದು ಆಲ್ಟರ್ನೇಟ್ ಇನ್ಕಮ್ ಕೂಡ ಅವರು ಅದ್ರ ಮೇಲೂ ಏನಾದರೂ ವರ್ಕ್ ಮಾಡ್ತಾ ಇರ್ತಾರೆ. ನೀವು ಅಂದರೆ ಫಿನಾನ್ಷಿಯಲಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದೀರಾ, ಅಥವಾ ಅಪ್ಕಮಿಂಗ್ ಆ್ಯಕ್ಟರ್ಸ್ಗಳು ಲೈಕ್ ಅಪಾರ್ಟ್ ಫ್ರಮ್ ಲೈಕ್ ಅಂದರೆ ಈ ಆ್ಯಕ್ಟಿಂಗ್ ಫೀಲ್ಡ್ ಬಿಟ್ಟು ಬೇರೆ ಯಾವ ರೀತಿ ಫಿನಾನ್ಷಿಯಲಿ ಸದೃಢವಾಗಿರಬೇಕು ಅಂತ ಅಂದ್ಕೊಳ್ತೀರಾ ನೀವು? ನಾನು ಹೇಳಿದೆ, ನಾನು ತುಂಬ ಪಾಸಿಟಿವ್ ಥಿಂಕಿಂಗ್ ನಂದು. ನಾನು ಇವಾಗ ನಾನೇನು ಫಿನಾನ್ಷಿಯಲಿ ಪಾಪ ಇಲ್ಲ ಅಂದರೂ ಸುಮಾರು ಜನ ಇದ್ದಾರೆ. ನಾನು ಯಾಕೆಂದರೆ ಇವಾಗ ಏನು ಕೆಲಸ ಮಾಡ್ತಿರ್ಲಿಲ್ವಲ್ಲ ಒಂದಷ್ಟು ದಿವಸ, ನಮ್ಮ ಅಪ್ಪ ಅಮ್ಮನೇ ಎಲ್ಲ ನೋಡ್ಕೊಂಡಿದ್ದೆ, ಅದರಲ್ಲಿ ಏನು ನಾಚಿಕೆ ಎಲ್ಲ ಹೇಳಕ್ಕೆ ನನಗೆ. ಯಾಕೆಂದರೆ ಇವಾಗ ನನ್ಗೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬೇಕಿತ್ತು, ಇವನು ಏನೋ ಮಾಡ್ತಾನೆ ಅಂತ. ಅದನ್ನ ಟೈಮ್ ಕೊಟ್ಟಿದ್ರು, ನಾನು ಅದನ್ನು ಉಳಿಸ್ಕೊಂಡಿದ್ದೀನಿ ಅನ್ಕೊತೀನಿ ಇವಾಗ. ಬಟ್ ನಾನು ಯಾವಾಗಲೂ ಥಿಂಕ್ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಕೊಡಿ, ಇವಾಗ 1,000 ಕೊಡಿ, ನಾನು ಕೋಟಿ ಕಡಲೆ ಕೊಡ್ತೀನಿ ವಾಪಸ್ ಅಂತಲೇ ಹೇಳ್ತಿದ್ದೆ ಅವ್ರಿಗೆ. ಯಾಕೆಂದರೆ ನನಗೆ ಗೊತ್ತಿತ್ತು ಏನು ಅನ್ಸುತ್ತಪ್ಪ ನನಗೆ, ನಾನು ಮಾಡ್ತೀನಿ ಅಂತ. ನೋಡೋದ ಹೋಪ್. ಓಕೆ. ಸೊ ಅಂದರೆ ಯು ಹ್ಯಾವ್ ಅಂದರೆ ಅದರ್ ಪ್ಲ್ಯಾನ್ಸ್ ಆಲ್ಸೋ, ಲೈಕ್ ಅಂದರೆ ಹೆಂಗೆ ಇನ್ಕಮ್ ಜನರೇಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದಿಸ್? ಬಿಕಾಸ್ ನನಗೆ ಇದರಲ್ಲೇ ಐಡಿಯಾ ಇರೋದು. ಬಟ್ ಇದು ಬಿಟ್ಟು ಪ್ರಾಬಬ್ಲಿ ಏನು ವರ್ಕ್ ಆಗುತ್ತೆ, ಗೋ ವಿತ್ ದ ಫ್ಲೋ ಥರ, ಹೆಂಗೆ ಲೈಫ್ ತೊಗೊಂಡೋಗುತ್ತೆ ಹಂಗೆ ಹೋಗೋಣ. ಅಕಸ್ಮಾತ್ ಏನೋ ಬಿಸ್ನೆಸ್ ಮಾಡಬೇಕು ಅದಿದ್ರೆ ಅದನ್ನು ಮಾಡಿದ್ರಾಯ್ತು ಅಂತ. ಮುಂದೆ ನೆಕ್ಸ್ಟ್ ಯಶಸ್ ಅವ್ರನ್ನ ಯಾವ ಲೈಕ್ ಅಂದರೆ ಪ್ರಾಜೆಕ್ಟಲ್ಲಿ ಜನಗಳು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೀರಿಯಲ್ಲ, ಸಿನಿಮಾನ, ಅಥವಾ ಯಾವ ರೀತಿ ಜನಗಳಿಗೆ ಎಂಟರ್ಟೈನ್ ಮಾಡ್ತಾರೆ ಯಶಸ್ ಅವರು? ನನಗೆ ಎಲ್ಲ ಥರನೂ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟ. ಮೇಯ್ನ್ಲಿ ಮೂವೀಸಲ್ಲಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಇಷ್ಟ ನನಗೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ. ಬಟ್ ಅದೇ ನೋಡೋದ ಹೋಪ್ಫುಲಿ ಯಾವ ಥರ ಆಪರ್ಚುನಿಟಿ ಸಿಗುತ್ತೆ. ಯಾಕೆಂದರೆ ಆ್ಯಸ್ ಅ ನ್ಯೂ ಕಮರ್ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕೆಂದರೆ ಈಸಿ ಇಲ್ಲ, ನಿಮಗೆ ಗೊತ್ತಿರೋ ಹಂಗೆ. ಯಾಕೆಂದರೆ ತುಂಬ ಒಂದು ಕೆಲಸಕ್ಕೆ ಒಂದು 10 ಜನ ಬರ್ತಾರೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಇವಾಗ. ಸೊ ಅದಕ್ಕೆ ಸ್ವಲ್ಪ ಪೇಷಂಟಾಗಿ ವೆಯ್ಟ್ ಮಾಡಿದ್ರೆ ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ನಾನು ವಾಪಸ್ ಬರ್ತೀನಿ. ಓಕೆ. ಎಸ್, ಇವಾಗ ಸ್ವಲ್ಪ ಯಶಸ್ ಅವ್ರದ್ದು ಕೆಲವು ಫೇವ್ರೇಟ್ಸ್ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೇಳ್ತಾ ಹೋಗ್ತೀನಿ. ಆಯಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫೇವ್ರೇಟ್ಸ್ ಏನು ಅಂತ ಹೇಳ್ತಾ ಹೋಗಿ. ನಿಮ್ಮ ಬೆಸ್ಟ್ ಫುಡ್, ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ನಾನ್ ವೆಜ್. ಎನಿ ಕೈಂಡ್ ಆಫ್ ಅಂದರೆ ಪರ್ಟಿಕ್ಯುಲರ್ ಇಂಥದ್ದೇ ಡಿಶ್ ಅಂತೆಲ್ಲ ಏನಾದರೂ ಇದೆಯಾ? ನನಗೆ ಚಿಕನ್ ಹಾಕಿದ್ರೆ ಇಷ್ಟ, ಚಿಕನ್ ಇಷ್ಟ ನನಗೆ ಅಷ್ಟೇ. ನಾನ್ ವೆಜ್ ಇಷ್ಟ. ಏನಾದರೂ ಓಕೆ. ವೆಜ್ ತಿಂತೀನಿ, ತಿನ್ನಲ್ಲ ಅಂತಲ್ಲ. ಬಟ್ ನನಗೆ ಹೋಟ್ಲಿಗೆ ಹೋದ್ರೆ ಆರ್ಡರ್ ಮಾಡೋಕ್ಕೂ ಗೊತ್ತಾಗಲ್ಲ ಏನು ವೆಜ್ಜಲ್ಲಿ ಆರ್ಡರ್ ಮಾಡ್ಬೇಕಂತ. ನನಗೆ 10 ನಿಮಿಷ ಯೋಚನೆ ಮಾಡ್ತೀನಿ, ತಲೆನೇ ಕೆಟ್ಟೋಗುತ್ತೆ. ನಾನ್ ವೆಜ್ ಆದರೆ ಇಷ್ಟ. ಓಕೆ. ಫೇವ್ರೇಟ್ ಡೆಸ್ಟಿನೇಷನ್ ಪಾಯಿಂಟ್ ಅಂದರೆ ಎಲ್ಲಾದರೂ ಟ್ರಿಪ್ ಹೋಗೋದಕ್ಕೆ ಆ ಥರದ್ದು ಹೋಗಬೇಕು ಅಂತನಾ ಅಥವಾ ಹೋಗಿರೋದು ಅಥವಾ ಹೋಗಬೇಕು ಅಂತ ಅಂದ್ಕೊಳ್ತಿರೋದು, ಎನಿಥಿಂಗ್ ಯಾವುದಾದ್ರು? ನನಗೆ ಯುರೋಪ್ ಕಂಟ್ರೀಸ್ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ ಇದೆ. ಓಕೆ. ಸೊ ಇದುವರೆಗೂ ಬೇರೆ ಯಾವುದೆಲ್ಲ ಅಂದರೆ ಇಷ್ಟವಾಗಿರೋ ಜಾಗಗಳಿಗೆ ಹೋಗಿದ್ದೀರಾ ನೀವು? ನಾನು ರೀಸೆಂಟಾಗಿ ಲಾಸ್ಟ್ ಇಯರ್ ಕಜಾಕ್ ಹೋಗಿದ್ದೆ, ಕಜಾಕ್ಸ್ತಾನ್ ಮತ್ತು ದುಬೈಗೆ. ಓಕೆ. ಅದು ಚೆನ್ನಾಗಿತ್ತು. ಬಟ್ ಎಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕಾಗಿಲ್ಲ, ಬಟ್ ಇಟ್ ವಾಸ್ ಗುಡ್. ಓಕೆ. ನಿಮ್ಮ ಅಂದರೆ ಇಷ್ಟದ ಫೇವ್ರೇಟ್ ಅಂದರೆ ಸೋಪ್ ಒಪೇರಾ ಅಂದರೆ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ತುಂಬ ಅಂದರೆ ಸೀರಿಯಲ್ಸ್ ಎಲ್ಲ ನೋಡ್ತಾನೆ ಇರ್ತೀವಿ ಚಿಕ್ಕ ವಯಸ್ಸಲ್ಲಿ, ಗೊತ್ತರ ಟಿ ವಿ ಪ್ಲೇ ಆಗ್ತಿರುತ್ತೆ. ಸೊ ತುಂಬ ಒಂಥರ ಇಂಪ್ಯಾಕ್ಟ್ ಅಥವಾ ಜ್ಞಾಪಕ ಇರೋದು ಫೇವ್ರೇಟ್ ಅನ್ನೋ ಥರ ಸೀರಿಯಲ್? ನಾನು ಅಗ್ನಿಸಾಕ್ಷಿ ಹೇಳಿಲ್ಲ ಅಂತಂದ್ರೆ ಯಾರಿಗೆ ತಾನೆ. ಪಾರ್ಟ್ 2 ಬೇರೆ ಬರ್ತಾ ಇದೆ. ಈಗ ಪಾರ್ಟ್ 2 ಬೇರೆ ಬರ್ತಾ ಇದೆ. ನಾನು ನೋಡಿದೆ ಇತ್ತೀಚೆಗೆ ಅದೇ ಪಾರ್ಟ್ 2 ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಅವಾಗಲೂ ಅನ್ಕೊಂಡೆ, ಗೊತ್ತು ನಾನು ಇರಬೇಕಾಗಿತ್ತು ಪಾರ್ಟ್ 2 ಅಂತ ಅಂದ್ಬಿಟ್ಟು. ಆ ಥರನೇ ನಾನು ಅನ್ಕೊಳ್ಳೋದು, ಯಾವುದೇ ದೊಡ್ಡ ಫಿಲಮ್ ಬಂದರು ಈ ಪೋಸ್ಟಲ್ಲಿ ನಾನು ಇರಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಈಗ ನಿಜವಾಗ್ಲೂ ಅನ್ಕೊಂಡೆ. ಬಟ್ ಶಮಂತ್ ಅವರು ಮಾಡ್ತಾ ಇದ್ದಾರೆ. ಹ್ಯಾಪಿ ಟು ನೋ ದಟ್ ಹೀ ಈಸ್ ಪ್ಲೇಯಿಂಗ್ ದ ರೋಲ್. ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ ಅದೇ ನಾನು ಹಂಗೆ ಅನ್ಕೊಂಡೆ, ಅಯ್ಯೋ ನಾನು ಮಾಡಬೇಕಾಗಿತ್ತಲ್ವಾ ಅಂತ. ಬಟ್ ಅಗ್ನಿಸಾಕ್ಷಿ ನೋಡ್ತಾ ಇದ್ರಿ ಹಾಗಾದ್ರೆ ನೀವು? ಡೆಫಿನೆಟ್ಲಿ. ಅಂದರೆ ಈಗ ಅಗ್ನಿಸಾಕ್ಷಿದ ಟೈಟಲ್ ಸಾಂಗ್ ಎಲ್ಲ ಬರುತ್ತೆ ನಿಮಗೆ? ಬರುತ್ತೆ, ಬಟ್ ಹಾಡಕ್ಕೆ ಬರಲ್ಲ. ನಾನು ಹಾಡ್ತೀನಿ, ನನ್ಗೆ ಗೊತ್ತಾ, ನಾನು ಮನೇಲಿ ಹಾಡ್ತೀನಿ. ಅಂದರೆ ಯಾವ ಥರ ಹಾಡ್ತೀನಿ ಅಂದರೆ ನನಗಿಷ್ಟ ನನ್ಗೆ ಹಾಡೋಕ್ಕೆ. ಬಟ್ ನಮ್ಮಮ್ಮ ನಾನು ಆಡಿದ ತಕ್ಷಣ ಎಲ್ಲ ಕತ್ತೆಗಳು ಬಂದಿದೆ, ಸುಮ್ಮನೆ ಬಾಯಿ ಮುಚ್ಚು ಅಂತಾರೆ. ನಿಜವಾಗ್ಲೂ ಹಂಗೆ ಅಂತಾರೆ. ಬಟ್ ಅಷ್ಟು ಕೆಟ್ಟದಾಗ ಆಡ್ತೀನಿ ಅಂತ. ನಿಜವಾಗ್ಲೂ ಅಂದ್ರೆ ಒಂದ್ಸಲ ಹಾಡಿ ನೋಡುವ. ಯಪ್ಪ ಅಲ್ಲ, ಬಟ್ ಬೇಡ, ನೀವು ಎದ್ದೋಗ್ಬಿಡ್ತೀರಾ ಆಮೇಲೆ. ಇಲ್ಲ ನಾವು ಇಲ್ಲೇ ಇರ್ತೀವಿ, ಈಗ ಬೇರೆ ಆಪ್ಷನ್ ಇಲ್ಲ. ಇಲ್ಲ, ಬಟ್ ವಿಶ್ ಐ ಕುಡ್ ಸಿಂಗ್, ಬಟ್ ಆಗಲ್ಲ ನನಗೆ, ಅಷ್ಟು ಕೆಟ್ಟದಾಗಿದೆ ವಾಯ್ಸ್ ನಂದು. ಅಂತ ಟ್ರೈ ಮಾಡಿ. ಪವಿತ್ರ ಬಂಧನ ಟೈಟಲ್ ಟ್ರ್ಯಾಕ್. ಗಂಟ್ಲು ಬೇರೆ ಕೆಟ್ಟಿದ್ದೆ, ಬೇಡ. ಓಕೆ. ಸೊ ಎಲ್ಲಿ ನಮ್ಮ ಆಸೆಯನ್ನೇ ನೀವು ಕುಂಠಿತಗೊಳಿಸಿ ಬಿಟ್ರಿ. ಬೇಡ ಸುಮ್ಮನೆ, ಆಡಿಯನ್ಸ್ ಆಮೇಲೆ ಆಫ್ ಮಾಡಿಬಿಡ್ತಾರೆ ಇಂಟರ್ವ್ಯೂನ. ಓಕೆ. ಫೇವ್ರೇಟ್ ಸಾಂಗ್ ಹಾಗಾದ್ರೆ ಯಾವುದು ನಿಮ್ಮದು?
ಫೇವ್ರೆಟ್ ಸಾಂಗ್ಸ್ ಸುಮಾರಿದೆ. ಅದು ಈ ಥರ ಹಿಂಗೆ ಸಡನ್ ಆಗಿ ಕೇಳಿದ್ರೆ ತಲೆ ಓಡಲ್ಲ ನಂದು. ಸುಮಾರಿದೆ. ಗೋ ಟು ಸಾಂಗ್ಸ್ ಅಂತಾನೆ ಒಂದಷ್ಟಿದೆ. ಮೆಲೋಡಿ ಸಾಂಗ್ಸ್ ಅವೆಲ್ಲ ಕೇಳ್ತಾ ಇರ್ತೀನಿ. ಓಕೆ. ಸೊ ಈಗ ಅದೇ ಆಲ್ ಟೈಮ್ ಫೇವ್ರೇಟ್ ನಾನು ಸಿನಿಮಾ ಕೇಳಿದೆ, ಬಟ್ ಸ್ಟಿಲ್ ಒಂದು 5 ನಿಮಗೆ ಹೆಸರಿಸೋದಾದರೆ, ಇವಾಗ ಬೇರೆ ಬೇರೆ ಜಾನರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತೆಲ್ಲ ಹೇಳಿದ್ರಿ, ಬಟ್ ಸ್ಟಿಲ್ ಒಂದು ಇರುತ್ತಲ್ವ ನಂಗೆ ಆಲ್ ಟೈಮ್ ಲೈಕ್ ಅಂದರೆ ಈ ಫಿಲಮ್ನ ಎಷ್ಟು ಸಲ ಬೇಕಾದ್ರೂ ನೋಡ್ಬೋದು ಅಥವಾ ಆ ಥರದ್ದೆಲ್ಲ. ಯಾವುದು ನಾನು ಹೇಳ್ತಿದ್ದು ಒಂದಷ್ಟು KGF ಅದನ್ನ ಹೇಳಿದ್ನಲ್ಲ, KGF ಎಷ್ಟು ಸತಿ ನೋಡಿದೀನಿ ಗೊತ್ತಾ? ಅಂದ್ರೆ ಆಕ್ಷನ್ ಜಾನರಲ್ಲಿ ಬೆಸ್ಟ್ ಮೂವಿ ಅದು. ನನಗೆ ಇಷ್ಟ ಆಗಿದ್ದಪ್ಪ. ಅದು ಬಿಟ್ರೆ ಈಗ ಇಷ್ಟ. ಆ ಥರ ಸುಮಾರು ನೋಡ್ತಾ ಇರ್ತೀನಿ. ಇವಾಗ ಹಿಂಗೆ ಕೇಳಿದ್ರೆ ನೀವು ಥಟ್ಟಂತ ಗಾಳಿಪಟ ಒಳ್ಳೆ ಮಜಾ ಮೂವಿ ಅದು. ಆಮೇಲೆ ಇದು ಜಾಕಿ ನೋಡ್ತಾ ಇರ್ತೀನಿ. ಇದು ಪರಮಾತ್ಮ, ಅದೆಲ್ಲ ಆ ಕಲ್ಟ್ ಮೂವೀಸ್. ಅವಾಗ ಜನಗಳಿಗೆ ಅರ್ಥ ಆಗಿರ್ಲಿಲ್ಲ. ನಾವು ಅವಾಗ್ಲೇ ನೋಡ್ಬಿಟ್ಟು ಇದು ಚೆನ್ನಾಗೇ ಇದೆಯಲ್ಲ, ಏನಕ್ಕೆ ಇದು ಓಡ್ಲಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಅನ್ಕೊಂತ ಇದ್ವಿ. ಬಟ್ ಇವಾಗ ಸ್ವಲ್ಪ ಲೇಟ್ ಇವಾಗ ಹಂಗಾಗಿದೆ. ಆಮೇಲೆ ಸಾರಥಿ ಅವಾಗ ಅದು ಬೇರೆ ವೇವಿತ್ತು ಬಿಡಿ. ಅದು ಈಗಲೂ ಉದಯದಲ್ಲಿ ಏನೋ ಪ್ರಾಬಬ್ಲಿ ಬರೋದು, ಅದು ಹಾಕಿದ್ರೆ ಇವಾಗಲೂ ಕುತ್ಕೊಂಡು ನೋಡ್ತೀವಿ. ಕರೆಕ್ಟ್. ರೀಸೆಂಟಾಗಿ ಯಾವ ಫಿಲಮ್ ನೋಡಿದ್ರಿ? ಯಾವ್ದು ಇಷ್ಟ ಆಯಿತು? ಕನ್ನಡ ಅಥವಾ ಎನಿ ಲ್ಯಾಂಗ್ವೇಜ್ ಸಿನಿಮಾ? ರೀಸೆಂಟಾಗಿ ನೋಡಿದ್ದು ಯಾವುದು ಮೂವಿ? ಕಾಂತಾರ ನೋಡಿದ್ದು. ಚಾಪ್ಟರ್ 1. ರೀಸೆಂಟಾಗಿ ನೋಡಿದ್ದು ದುರಂಧರ್ ಅನ್ಕೊಂತೀನಿ, ದುರಂಧರ್. ಬಟ್ ಕಾಂತಾರನೂ ನೋಡಿದೆ. ನನಗೆ ನೀವು ಹಿಂಗೆ ಕೇಳಿದ್ರೆ ತಲೆ ಓಡ್ತಾನೇ ಇಲ್ಲ ನನಗೆ. ಎಷ್ಟು 0.5 ಸ್ಪೀಡಲ್ಲಿ ಓಡ್ತಾ ಇದೆ. ಅದೇ ಇರ್ಬೋದು. ಓಕೆ. ಅಂದರೆ ಈಗ ಸೀರಿಯಲ್ ಬಂದಮೇಲೆ ಹಾಗಾದರೆ ಸಿನಿಮಾ ನೋಡೋದು ಕಡಿಮೆ ಆಗೋಗಿದೆ. ಸೀರಿಯಲ್ ಬಂದ್ಮೇಲೆ ಸಿನಿಮಾ ನೋಡೋದು ನಿದ್ದೆ ಮಾಡೋದೇ ಕಡಿಮೆ ಆಗ್ಬಿಟ್ಟಿತ್ತು ನನಗೆ. ಲಿಟ್ರಲಿ 3-4 ಅವರ್ಸ್ ಮಲಗ್ತಿದ್ದೆ ಅಷ್ಟೇ. ಮಧ್ಯರಾತ್ರಿ 2 ಗಂಟೆ ಬರ್ತಿದ್ದೆ ಮನೆಗೆ. ವಾಪಸ್ ಬೆಳಗ್ಗೆ 6 ಗಂಟೆ 7 ಗಂಟೆಗೆಲ್ಲ ಹೊರಟ್ಬಿಡ್ತಾ ಇದ್ದೆ. ಅದು ಮಧ್ಯ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡೋಷ್ಟೊಳಗೆ 2 ಅವರ್ 3 ಅವರ್ ಅಷ್ಟೇ ಮಲಗ್ತಿದ್ದು ಒಂದೊಂದು ದಿವಸ ಅಂತೂ. ಆ ಥರ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದೀವಿ. ಯಾಕೆಂದರೆ ಸ್ವಲ್ಪ ಬ್ಯಾಕಿಂಗ್ ಕಡಿಮೆ ಇತ್ತು ನಮ್ಮದು ಎಪಿಸೋಡ್ಸ್ ಎಲ್ಲ. ಬ್ಯಾಂಕಿಂಗ್ ಅದಕ್ಕೋಸ್ಕರ ಸ್ವಲ್ಪ ಹೆಕ್ಟಿಕ್ ಇತ್ತು ಮಧ್ಯ. ಇವಾಗ ನಾನು ಆರಾಮಾಗಿ ಇರ್ತೀನಿ. ಓಕೆ. ಆಲ್ ಟೈಮ್ ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನ್ಸ್? ದಿವ್ಯ ಸ್ಪಂದನ. ಓಕೆ. ದೀಪಿಕಾ ಪಡ್ಕೊಂಡು ಇಷ್ಟ. ಆಲಿಯಾ ಭಟ್ ಇಷ್ಟ. ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ನಮ್ಮ ಕನ್ನಡದಲ್ಲಾದರೆ ರಮ್ಯಾ ಅವ್ರು ಇಷ್ಟ. ರಮ್ಯಾ ಅಷ್ಟೇ, ಇನ್ಯಾರಿಲ್ಲ. ನನಗೆ ಆ್ಯಕ್ಚುಲಿ ಎಲ್ಲರೂ ಇಷ್ಟ. ದೀಪಾ ಸನ್ನಿಧಿ ಇಷ್ಟ. ನಾವು ಅಮೂಲ್ಯ ಅವ್ರ ಹೆಸರು ಹೇಳ್ತೀರಾ ಅಂದ್ಕೊಂಡ್ವಿ. ಅಮೂಲ್ಯ ಅವರು ಪವಿತ್ರ ಇಷ್ಟ. ಅಮೂಲ್ಯನೂ ಇಷ್ಟ, ಪವಿತ್ರನೂ ಇಷ್ಟ. ಅದು ನೋಡಿ ನಾವು ಜ್ಞಾಪಿಸಿದ ಮೇಲೆ ಹೇಳ್ತಾ ಇದ್ದೀರಾ. ಇಲ್ಲ ಹಂಗಲ್ಲ, ನಾನು ಬಿಗ್ ಸ್ಕ್ರೀನಲ್ಲಿ ಅಂತ ಅನ್ಕೊಂಡೆ ಅದಕ್ಕೆ ಹಾಗೆ. ಸೊ ಇನ್ನು ಆ್ಯಕ್ಚುಲಿ ಮನೇಲಿ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇತ್ತು ತಂದೆ ತಾಯಿಯವರು? ಮತ್ತು ಅವ್ರು ಮುಗ್ದೋದ್ಮೇಲೆ ಅವ್ರು ಏನಂದ್ರು ಮನೇಲೆಲ್ಲ? ನಮ್ಮ ಅಪ್ಪ ಅಮ್ಮ ನನಗಿಂತ ಜಾಸ್ತಿ ಇನ್ವೆಸ್ಟೆಡ್ ಆಗಿಬಿಟ್ಟಿದ್ರು ಇದರಲ್ಲಿ. ಯಾಕೆಂದರೆ ನನಗೊಂಥರ ಖುಷಿ ಅದು. ಸರಿ, ನಾನು ಒಂದು ಕೆಲಸ ಮಾಡಿ ಕೊಟ್ಟಿದ್ದೀನಿ ನೋಡಿ, ನೀವಿನ್ನು ಮುಂದಕ್ಕೆ ತೊಗೊಂಡು. ಅವ್ರ ಪಾಪ ಇನ್ಸ್ಟಾಗ್ರಾಮಲ್ಲಿ ನೋಡಿ ಎಷ್ಟು ಇದು ಹಿಂಗೆ ಕಮೆಂಟ್ ಹಾಕಿದ್ದಾರೆ, ಇವ್ರಿಗೆ ಇದು ರೆಸ್ಪಾನ್ಸ್ ಮಾಡು, ಇದು ಹಿಂಗೆ ಮಾಡಿದರೆ ಕಮೆಂಟ್, ಪ್ರತಿಯೊಂದು ಅವ್ರು ನೋಡ್ತಾ ಇದ್ರು ಪಾಪ. ನೋಡಿ ಪ್ರತಿಯೊಂದು ನನಗೆ ಕಳಿಸ್ತಾ ಇದ್ರು. ಒಂದು 24/7 ಅವ್ರ ಫೋನಲ್ಲಿ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನಿನ್ಗೆ ಇಷ್ಟು ಫಾಲೋವರ್ಸ್ ಆದರು, ನಿನ್ಗೆ ಇದಾಯಿತು, ಈ ಕಮೆಂಟ್ ಬಂತು, ಇವ್ರು ಈ ಥರ ರೀಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಜನಗಳು ಬಂದ್ಬಿಟ್ಟು ನಿಮ್ಮ ಮಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂದಾಗ ಅವ್ರಿಗೂ ಖುಷಿ ಆಗುತ್ತಲ್ವಾ, ಆಬ್ವಿಯಸ್ಲಿ. ಸೊ ದೇ ಆರ್ ಹ್ಯಾಪಿ. ಕರೆಕ್ಟ್. ಏನಾದ್ರು ಇದು ಫ್ಯಾನ್ ಎನ್ಕೌಂಟರ್ ಹೊರಗಡೆ ಹೋದಾಗ ಆಗಿರೋದು ಏನಾದ್ರು ಅನುಭವ? ಆಗಿದೆ. ಯಾವ ರೀತಿ ಎಲ್ಲ? ಸುಮಾರು ಆಗಿದೆ ಎಲ್ಲ. ನಾನು ಅದೇ ಹೇಳಿದ್ದು, ತಮ್ಮಯ್ಯ ಅಂತ ಕರೀತಾರೆ, ಇಲ್ಲ ತಿಲಕ್ ಅಂತಾರೆ. ಒಬ್ಬೊಬ್ರಿಗೆ ರಿಜಿಸ್ಟರ್ ಆಗಲ್ಲ ಸಡನ್ ಆಗಿ. ಇವ್ನು ಅವನೇ ಕಣೆ ಅಂತ ನಾನೇ ಅಂತ ಅಂದ್ಬಿಟ್ಟು ನಾನೇ ಹಾಯ್ ಮಾಡ್ಬಿಡ್ತೀನಿ ಫಸ್ಟೇ. ಹಂಗೆಲ್ಲ ಆಗುತ್ತೆ ಆ ಥರ ಎಲ್ಲ. ಸೊ ಒಟ್ಟಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ತು ಸೀರಿಯಲ್ ಮಾಡಿದಾಗ. ಮೊದಲನೇ ಸೀರಿಯಲ್ ಅದು 2 ತಿಂಗಳಿಗೆ ಜನ ಇಷ್ಟು ಪ್ರೀತಿ ಕೊಟ್ಟಿರೋದು. ಸೊ ಗಾಡ್ಸ್ ಗ್ರೇಸ್ ಅಷ್ಟೇ. ಕರೆಕ್ಟ್. ಕೊನೆಯದಾಗ ಒಂದು ಸೆಗ್ಮೆಂಟ್ ಇರುತ್ತೆ ಯಶಸ್ ಅವರೇ, ಅದಕ್ಕಿಂತ ಮೊದಲು ಸೊ ಸಾಕಷ್ಟು ಪರ್ಫಾರ್ಮೆನ್ಸ್, ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಮೂಲಕ ಜನಗಳನ್ನು ತಲುಪಿದ್ದೀರಾ. ಆ್ಯಕ್ಚುಲಿ ಪವಿತ್ರ ಬಂಧನ ಧಾರಾವಾಹಿ ಮೂಲಕ ಮತ್ತು ತಿಲಕ್ ದೇಶ್ಮುಖ್ ಪಾತ್ರದ ಮೂಲಕ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ನಿಮ್ಮ ಮುಂದಿನ ಜರ್ನಿ ಹೇಗಿರುತ್ತೆ, ಪ್ಲಸ್ ಅವ್ರಿಗೆ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಸೊ ಕಡಿಮೆ ಟೈಮಲ್ಲೇ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಜನ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗೈಸ್ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಆಮೇಲೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ತುಂಬ ಮೆಚ್ಕೊಂಡಿದ್ದೀರಾ, ತುಂಬ ಅದ್ರ ಬಗ್ಗೆ ಹೊಗಳಿದ್ದಾರೆ. ಸೊ ಇನ್ನೂ ಏನಾದರೂ ಲೋಪದೋಷಗಳಿದ್ರು ಅದನ್ನು ಕಮೆಂಟಲ್ಲಿ ಹಾಕಿ ಅಂತ ಹೇಳಿದ್ದೀನಿ. ಏನಾದರೂ ನಮ್ಮ ಕಡೆಯಿಂದನೂ ಕಾನ್ಸ್ಟೆಂಟಾಗಿ ಇಂಪ್ರೂವ್ಮೆಂಟ್ ಇರಲೇಬೇಕು. ಸೊ ಅದನ್ನು ಮಾಡ್ಕೊತೀನಿ.
ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನ. ಒಳ್ಳೆ ಪ್ರಾಜೆಕ್ಟ್ ಮುಖಾಂತರನೇ ಬರ್ತೀನಿ. ಅದು ದೊಡ್ಡ ಸ್ಕ್ರೀನ್ ಆಗಿರ್ಬೋದು, ಚಿಕ್ಕ ಸ್ಕ್ರೀನ್ ಆಗಿರ್ಬೋದು, ಯಾವುದೇ ಮಾಡಿದ್ರು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರನೇ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೊ ಮಚ್ ಯಶಸ್ ಅವರೇ. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಮುಂದಿನ ಜೀವನಕ್ಕೆ, ಮುಂದಿನ ಪ್ರಾಜೆಕ್ಟ್ಸ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಒಂಥರ ಆರಾಮಾಗಿ ಒಂದು ಫ್ರೆಂಡ್ ಜೊತೆ ಕೂತ್ಕೊಂಡು ಹರಟೆ ಹೊಡೆದಂಗೆ ಅನ್ನಿಸ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್ ಇಸ್ ಮೈನ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಯಶಸ್ ಕೃಷ್ಣ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.